ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ಮುಂದಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಉಪಯುಕ್ತವಾಗುವಂತಹ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಇರೋದು ಯುನೆಸ್ಕೋದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ. ಯುನೆಸ್ಕೋ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ಇದರ ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೇಳಿರುವಂಥ ಪ್ರಶ್ನೆ ಇದಾಗಿದೆ. ಆಪ್ಷನ್ಸ್ ನೋಡೋದಾದರೆ ರೋಮ್ ಇದೆ, ಜಿನಿವಾ ಇದೆ, ನ್ಯೂಯಾರ್ಕ್ ಮತ್ತು ಪ್ಯಾರಿಸ್ ಅಂತ ಒಟ್ಟು 4 ಸ್ಥಳಗಳನ್ನು ಇಲ್ಲಿ ಆಯ್ಕೆ ಕೊಟ್ಟಿದ್ದಾರೆ. ಈ 4 ಸ್ಥಳಗಳಲ್ಲಿ ಯಾವ ಸ್ಥಳದಲ್ಲಿ ಯುನೆಸ್ಕೋದ ಕೇಂದ್ರ ಕಚೇರಿ ಅಥವಾ ಪ್ರಧಾನ ಕಚೇರಿ ಇದೆ ಅಂತ ನಾವಿಲ್ಲಿ ಹೇಳಬೇಕಾಗಿದೆ. ಆಲ್ರೆಡಿ ಗೊತ್ತು ನಿಮಗೆ, ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಸಂಸ್ಥೆಗಳಲ್ಲಿ ಯುನೆಸ್ಕೋನು ಕೂಡ ಗುರುತಿಸಲಾಗುತ್ತೆ. ಹಾಗಾಗಿ ಬಹುತೇಕ ಎಲ್ಲ ಸ್ಪರ್ಧಾರ್ಥಿಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುರುತಿಸ್ಬೋದು. ಇದಕ್ಕೆ ಪ್ಯಾರಿಸ್ ಸರಿಯಾದಂಥ ಉತ್ತರ ಅಂತ. ಓಕೆ, ಬನ್ನಿ ಯುನೆಸ್ಕೋಗೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಮತ್ತು ಭಾರತಕ್ಕೆ ರಿಲೇಟೆಡ್ ಆಗಿ ಮುಂಬರುವಂತಹ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಮತ್ತು ಈ ವರ್ಷ ಭಾರತಕ್ಕೆ ರಿಲೇಟೆಡ್ ಆಗಿ ಯುನೆಸ್ಕೋದ ಕೆಲವೊಂದು ಕರೆಂಟ್ ಅಫೇರ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ಯುನೆಸ್ಕೋ ಅಂದರೆ ಅದರ ವಿಸ್ತೃತ ರೂಪ ಏನು ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾರೆ. ಕೇವಲ ಯುನೆಸ್ಕೋ ಅಷ್ಟೇ ಅಲ್ಲ, ಯುನೆಸ್ಎಫ್ ಆಗಿರ್ಬೋದು, WHO ಆಗಿರ್ಬೋದು, IMF ಆಗಿರ್ಬೋದು, IBRD ಆಗಿರ್ಬೋದು, ಹೀಗೆ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳೇನಿದ್ದಾವಲ್ವ ಅವುಗಳ ವಿಸ್ತೃತ ರೂಪ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಅವುಗಳ ಕೇಂದ್ರ ಕಚೇರಿ ಕೂಡ ಎಲ್ಲಿದ್ದಾವೆ ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು. ಫಸ್ಟ್ ಒನ್, ಯುನೆಸ್ಕೋದ ವಿಸ್ತೃತ ರೂಪ ನೋಡೋದಾದರೆ UN ಕ್ಲಿಯರ್ ಆಗುತ್ತೆ ನಿಮಗೆ, ಯುನೈಟೆಡ್ ನೇಷನ್ಸ್ ಅಂತ ಸೂಚಿಸ್ತಾ ಇರುತ್ತೆ. ESOC ಏನಿದೆ ಅಲ್ವಾ, ಅದು ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಅನ್ನೋದು ಆರ್ಗನೈಜೇಷನ್ ಅಂತ ಸೂಚಿಸೋದು. ಇಷ್ಟು ನಿಮಗೆ ಕ್ಲಿಯರ್ ಆಗಿರಬೇಕು. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತ. ಇದು ಅಸ್ತಿತ್ವಕ್ಕೆ ಬಂದಿದ್ದು 1945ರಲ್ಲಿ. ಇನ್ನು ಕೇಂದ್ರ ಕಚೇರಿ ಆಲ್ರೆಡಿ ಕ್ವಶನಲ್ಲೇ ಕ್ಲಿಯರ್ ಆಗಿದೆ ನಮಗೆ, ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಅಂತ. ಇನ್ನು ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳಲ್ಲಿ ಯುನೆಸ್ಕೋ ಕೂಡ ಗುರುತಿಸಲಾಗುತ್ತೆ. ನಿಮ್ಗೆ ಕ್ಲಿಯರ್ ಆಗಿರಬೇಕು, ವಿಶ್ವಸಂಸ್ಥೆಗೆ 6 ಪ್ರಮುಖ ಅಂಗಸಂಸ್ಥೆಗಳಿದ್ದಾವೆ. ಅದರ ಜೊತೆಗೆ ಸಾಕಷ್ಟು ವಿಶೇಷ ಸೇವಾ ಸಂಸ್ಥೆಗಳಿರೋದು ಸಹ ಕಂಡುಬರುತ್ತೆ. ಅದರಲ್ಲಿ ಯುನೆಸ್ಕೋ ಕೂಡ ಒಂದು ಅನ್ನೋದು ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಒಂದು, ಭಾರತಕ್ಕೆ ರಿಲೇಟೆಡ್ ಆಗಿ 2021ರಲ್ಲಿ ಅಂದರೆ ಈ ವರ್ಷದಲ್ಲಿ ಬಂದಾಗ ಯುನೆಸ್ಕೋ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗೆ ರಿಲೇಟೆಡ್ ಆಗಿ. ಏಕೆಂದರೆ 2021ರಲ್ಲಿ ಭಾರತದ 2 ತಾಣಗಳು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಮಾನ್ಯತೆ ಪಡ್ಕೊಂಡಿದ್ದಾವೆ. ಹಾಗಾಗಿ ಈ 2 ಸ್ಥಳಗಳಿಗೆ ರಿಲೇಟೆಡ್ ಆಗಿ ಮುಂಬರುವಂತಹ ಎಕ್ಸಾಮಲ್ಲಿ ಬಹುತೇಕ ಕ್ವಶನ್ಗಳು ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಆಲ್ರೆಡಿ ನಿಮಗೆ ಗೊತ್ತು, ನಾವು ಮುಂಚೆ ಹೋದರೆ ಅಂದರೆ ಈ 2 ಸ್ಥಳಗಳು ಯಾಡಾಗೋಕ್ಕಿಂತ ಪೂರ್ವದಲ್ಲಿ ಬಂದಾಗ ಭಾರತದಲ್ಲಿ ಒಟ್ಟು 38 ವಿಶ್ವ ಪಾರಂಪರಿಕ ತಾಣಗಳಂತ ಗುರುತಿಸಲಾಗಿತ್ತು. ಆದರೆ ಈ ವರ್ಷ 2 ಪ್ಲೇಸ್ ಇದಕ್ಕೆ ಯಾಡಾಗಿದ್ದಾವೆ. ಹಾಗೆ ಟೋಟಲ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಭಾರತದಲ್ಲಿ ಬಂದಾಗ 40 ಇರೋದನ್ನು ನಿಮಗೆ ಕ್ಲಿಯರ್ ಆಗಿರಬೇಕು. ಹಾಗಾದರೆ ಆ 2 ತಾಣಗಳು ಯಾವುದನ್ನೋದು ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ರಿಮೈನಿಂಗ್ 38 ತಾಣಗಳ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗಲ್ಲ. ಬಹುತೇಕ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರುತ್ತೆ ಆ 38 ತಾಣಗಳು ಯಾವಂತ. ಬಹುತೇಕ ಫೇಮಸ್ ಆಗಿರುವಂಥ ಹಿಸ್ಟೋರಿಕಲ್ ಪ್ಲೇಸ್ ಇದ್ದಾವೆ ಮತ್ತು ಫೇಮಸ್ ಆಗಿರುವಂಥ ನ್ಯಾಚುರಲ್ ಸೈಟ್ಸ್ ಕೂಡ ಇದರಲ್ಲಿ ನಾವು ಗುರುತಿಸ್ತೇವೆ. ಮತ್ತು ಒಂದು ಮಿಶ್ರ ತಾಣದಲ್ಲಿ ಕೂಡ ಇರೋದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಯಾರಾದರೂ ಬಿಗಿನರ್ಸ್ ಇದ್ದರೆ ವಿಡಿಯೋ ಪಾಸ್ ಮಾಡಿ, ಮ್ಯಾಪಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯಾವ ಸ್ಟೇಟಲ್ಲಿ ಯಾವ ಸೈಟ್ ಇದೆ ಅಂತ, ಅಲ್ಲೂ ಕೂಡ ನೀವು ನೋಟ್ ಮಾಡ್ಕೊಳ್ಬೋದಾಗಿದೆ. 2021ರಲ್ಲಿ ಆಗಿರುವಂತಹ 2 ಪಾರಂಪರಿಕ ತಾಣಗಳು ಯಾವುದನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸ್ಕ್ರೀನ್ ಮೇಲೆ ನಿಮ್ಗೊಂದು ಅದ್ಭುತವಾದಂಥ ದೇವಸ್ಥಾನ ಕಾಣಿಸ್ತಾ ಇದೆ. ಇದು ತೆಲಂಗಾಣ ರಾಜ್ಯದಲ್ಲಿರುವಂತಹ ಕಾಕತೀಯ ರುದ್ರೇಶ್ವರ ಟೆಂಪಲ್ ಅಂತ ಅಥವಾ ರಾಮಪ್ಪ ಟೆಂಪಲ್ ಅಂತ ಕೂಡ ಕರೆಯಲಾಗುತ್ತೆ. 2021ರಲ್ಲಿ ಆಗಿರುವಂಥ 2 ತಾಣಗಳಲ್ಲಿ ಇದು ಒಂದನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಐತಿಹಾಸಿಕ ತಾಣವೆಂದರೆ ಅದು ಧೋಲ್ವೀರಾ. ಆಲ್ರೆಡಿ ನಾವು ಇಂಡಿಯನ್ ಹಿಸ್ಟ್ರಿಯಲ್ಲಿ ಅಭ್ಯಾಸ ಮಾಡಿರ್ತೇವೆ. ಹರಪ್ಪ ನಾಗರಿಕತೆ ಅಥವಾ ಸಿಂಧು ನಾಗರಿಕತೆಯಲ್ಲಿ ಬರುವಂಥ ಅತ್ಯಂತ ಪ್ರಮುಖ ತಾಣಗಳಲ್ಲಿ ಇದನ್ನು ಕೂಡ ಗುರುತಿಸಲಾಗುತ್ತೆ. ಇದು ಇರೋದು ಗುಜರಾತ್ ರಾಜ್ಯದಲ್ಲಿ. ಈ ರೀತಿ 2 ತಾಣಗಳು ಈ ವರ್ಷ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಭಾರತದಿಂದ ಆಗಿರೋದನ್ನು ನಾವು ಕಾಣ್ತೇವೆ. ಮುಂಬರುವಂಥ ಬಹುತೇಕ ಎಕ್ಸಾಮಲ್ಲಿ ಇವುಗಳಿಗೆ ರಿಲೇಟೆಡ್ ಆಗಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒಂದು ನಾವು ಕ್ಲಿಯರ್ ಮಾಡ್ಕೊಳ್ಬೇಕಾಗಿರೋದು, ಭಾರತದಲ್ಲಿ ಒಟ್ಟು 40 ಸೈಟ್ಸ್ಗಳಿದಾವಂತ ಕ್ಲಿಯರ್ ಆಯ್ತು ನಿಮಗೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ. ಅವುಗಳನ್ನು ನಾವು 3 ಮೇಜರ್ ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಅಂದರೆ ಕಲ್ಚರಲ್ ಸೈಟ್ಸ್, ನ್ಯಾಚುರಲ್ ಸೈಟ್ಸ್ ಮತ್ತು ಮಿಕ್ಸ್ಡ್ ಸೈಟ್ಸ್ ಅಂತ ಈ ರೀತಿ 3 ಭಾಗಗಳಾಗಿ ಡಿವೈಡ್ ಮಾಡ್ಬೋದಾಗಿದೆ. 40 ವಿಶ್ವ ಪಾರಂಪರಿಕ ತಾಣಗಳಲ್ಲಿ 32 ತಾಣಗಳು ಕಲ್ಚರಲ್ ಸೈಟ್ಸ್ಗಳಾಗಿದ್ದಾವೆ.
ಅಂದರೆ ಇವೆಲ್ಲವೂ ಕೂಡ ಬಹುತೇಕ ಐತಿಹಾಸಿಕ ತಾಣಗಳಾಗಿರೋದು ವಿಶೇಷವಾಗಿದೆ. ನೆಕ್ಸ್ಟ್ ಒನ್ ಇರೋದು 7 ತಾಣಗಳು ಯಾವ ರೀತಿ ಇರೋದಂದರೆ ಅವೆಲ್ಲ ನ್ಯಾಚುರಲ್ ಸೈಟ್ಸ್ ಆಗಿದ್ದಾವೆ. ಬಹುತೇಕ ನ್ಯಾಷನಲ್ ಪಾರ್ಕ್ಸ್ಗಳಂತ ಡಿಕ್ಲರೇಷನ್ ಆಗಿರುವಂತಹ ನ್ಯಾಚುರಲ್ ಸೈಟ್ಸ್ ಏನಿದ್ದಾವಲ್ವ ಅವುಗಳನ್ನು ನಾವಿಲ್ಲಿ ಗುರುತಿಸ್ತೇವೆ. ಇನ್ನು 1 ಮಿಕ್ಸ್ಡ್ ಸೈಟ್ಸ್ ಇದೆ, ಅಂದರೆ ಇದು ಕಲ್ಚರಲ್ ಮತ್ತು ನ್ಯಾಚುರಲ್ ಇವೆರಡು ಕ್ರಿಟೇರಿಯಾವನ್ನು ಫಾಲೋ ಮಾಡಿ ಮಿಕ್ಸ್ಡ್ ಸೈಟ್ಸ್ ಅಂತ ಗುರುತಿಸಲಾಗುತ್ತೆ. ಈ ರೀತಿ 40 ತಾಣಗಳನ್ನು ನಾವು 3 ಭಾಗಗಳಾಗಿ ಮೇಜರಾಗಿ ಡಿವೈಡ್ ಮಾಡ್ಬೋದಾಗಿದೆ. ಇನ್ನು ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ವಿಶ್ವ ಪಾರಂಪರಿಕ ತಾಣಗಳನ್ನು ಹೊಂದಿರುವಂತಹ ದೇಶಗಳ ಪಟ್ಟಿಯಲ್ಲಿ ಬಂದಾಗ ಭಾರತ 6ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ವಿಶ್ವ ಪಾರಂಪರಿಕ ತಾಣಗಳನ್ನು ಹೊಂದಿರುವಂತಹ ರಾಷ್ಟ್ರ ಪ್ರಸ್ತುತ ಅಂದರೆ ಅದು ಇಟಲಿ ದೇಶ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಲೇಬೇಕು. ನೆಕ್ಸ್ಟ್ ಒನ್ ಬರೋಣ, ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ತಾಣಗಳನ್ನು ನಾನು ಇಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಒನ್ ಕಾಣಿಸ್ತಾ ಇದೆ ನಿಮಗೆ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಆಲ್ರೆಡಿ ಗೊತ್ತು ನಿಮಗೆ, ಇದು ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ಕ್ಲಿಯರ್ ಮಾಡಿದೆ. ಮಿಕ್ಸ್ಡ್ ಸೈಟ್ಸಲ್ಲಿ ಇದನ್ನು ಗುರುತಿಸಲಾಗುತ್ತೆ ಅಂತ. ಸಿಕ್ಕಿಂ ರಾಜ್ಯದಲ್ಲಿರೋದು, ಭಾರತದಲ್ಲಿರುವಂಥ ಏಕೈಕ ಮಿಶ್ರ ತಾಣ ಅಂತ ಇದನ್ನು ಗುರುತಿಸಲಾಗುತ್ತೆ. 40 ವಿಶ್ವ ಪಾರಂಪರಿಕ ತಾಣಗಳಲ್ಲಿ 32 ಇರೋದು ಕಲ್ಚರಲ್ ಸೈಟ್ಸು, 7 ಇರೋದು ನ್ಯಾಚುರಲ್ ಸೈಟ್ಸು, 1 ತಾಣ ಮಾತ್ರ ಮಿಕ್ಸ್ಡ್ ಸೈಟಲ್ಲಿರೋದು, ಅದು ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಅನ್ನೋದು ವಿಶೇಷವಾಗಿದೆ. ಇಷ್ಟು ವಿಚಾರ ನಿಮಗೆ ಇದಕ್ಕೆ ರಿಲೇಟೆಡ್ ಕ್ಲಿಯರ್ ಆಗಿರಲೇಬೇಕು. ನೆಕ್ಸ್ಟ್ ಒನ್ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ನೋಡ್ತಾ ಹೋಗೋಣ. ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಬಹುತೇಕ ಹೆಚ್ಚು ಫೋಕಸ್ ಮಾಡುವಂತಹ ಕ್ವಶನ್ಗಳಲ್ಲಿ ಇದು ಒಂದಂತ ಗುರುತಿಸಲಾಗುತ್ತೆ. ಕರ್ನಾಟಕದಲ್ಲಿರುವಂತಹ ವಿಶ್ವ ಪಾರಂಪರಿಕ ತಾಣಗಳು ಯಾವ ಜಿಲ್ಲೆಯಲ್ಲಿದ್ದಾವೆ, ಈ ರೀತಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಫಸ್ಟ್ ಒನ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಹಂಪಿಯ ಸ್ಮಾರಕಗಳ ಒಂದು ಇಮೇಜ್ ಕಾಣಿಸ್ತಾ ಇದೆ. ಹಂಪಿ ವಿಶ್ವ ಪಾರಂಪರಿಕ ತಾಣಗಳಲ್ಲಿರುವಂಥ ಒಂದು ಸ್ಥಳ ಆಗಿದೆ. ಹಾಗಾಗಿ ಇದಕ್ಕೆ ರಿಲೇಟೆಡ್ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಲೇಬೇಕು. ಇದರ ಜೊತೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿರುವಂಥ ಮತ್ತೊಂದು ಪ್ರಮುಖ ಕರ್ನಾಟಕದ ತಾಣವೆಂದರೆ ಅದು ಪಟ್ಟದಕಲ್ಲು. ಪಟ್ಟದಕಲ್ಲಿನಲ್ಲಿರುವಂಥ ಐತಿಹಾಸಿಕ ಸ್ಮಾರಕಗಳೇನಿದ್ದಾವಲ್ವ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾದಂಥ ಈ ಸ್ಮಾರಕಗಳನ್ನು ಕೂಡ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಹಾಗಾಗಿ ಕರ್ನಾಟಕ ಅಂತ ಬಂದಾಗ ಕಲ್ಚರಲ್ ಸೆಕ್ಷನಲ್ಲಿ ಬಂದಾಗ 2 ತಾಣಗಳು ನಾವಿಲ್ಲಿ ಗುರುತಿಸ್ತೇವೆ, ಹಂಪಿ ಮತ್ತು ಪಟ್ಟದಕಲ್ಲು. ಹಂಪಿ ಇರೋದು ವಿಜಯನಗರ ಜಿಲ್ಲೆಯಲ್ಲಿ, ಪಟ್ಟದಕಲ್ಲು ಇರೋದು ಬಾಗಲಕೋಟೆ ಡಿಸ್ಟಿಕಲ್ಲಿ. ಈ 2 ಕಲ್ಚರಲ್ ಸೈಟ್ ಜೊತೆ 1 ನ್ಯಾಚುರಲ್ ಸೈಟನ್ನು ಕೂಡ ನಾವು ಗುರುತಿಸ್ತೇವೆ ಕರ್ನಾಟಕದಲ್ಲಿ, ಅದು ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದು ರಾಜ್ಯಗಳ ಏರಿಯಾವನ್ನು ಸೇರಿಸಿ ಅದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಗುರುತಿಸಲಾಗಿದೆ. ಆದರೆ ಕರ್ನಾಟಕದಲ್ಲೂ ಕೂಡ ಏರಿಯಾ ಇರೋದ್ರಿಂದ ನಾವು ಇದನ್ನು ಕೂಡ ಕರ್ನಾಟಕದ ತಾಣಗಳಲ್ಲಿ ಗುರುತಿಸ್ತೇವೆ. ಕ್ವಶನ್ ನಿಮಗೆ ಎರಡು ರೀತಿಯಲ್ಲಿ ಕೇಳ್ಬೋದು. ಕರ್ನಾಟಕದಲ್ಲಿರುವಂಥ ವಿಶ್ವ ಪಾರಂಪರಿಕ ತಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು, ಅಥವಾ ಕರ್ನಾಟಕದಲ್ಲಿರುವಂಥ ಕಲ್ಚರಲ್ ಸೆಕ್ಷನಲ್ಲಿ ಬರುವಂತಹ ವಿಶ್ವ ಪಾರಂಪರಿಕ ತಾಣಗಳು ಯಾವಂತ ಕೇಳ್ಬೋದು, ಅಥವಾ ನ್ಯಾಚುರಲ್ ಸೈಟ್ ಯಾವುದಂತ ಕೇಳ್ಬೋದು. ಇವೆಲ್ಲದಕ್ಕೂ ಕೂಡ ಆಪ್ಷನ್ಸನ್ನು ನೋಡಿಕೊಂಡು ಸರಿಯಾದಂಥ ಉತ್ತರ ನೀವು ಇಷ್ಟು ನಾಲೆಜ್ ಮೇಲೆ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಒನ್ ಕ್ವಶನ್ ಇರೋದು ಮತ್ತೆ ಇಂಡಿಯನ್ ಜಿಯೋಗ್ರಫಿ ಅಥವಾ ಇಂಡಿಯನ್ ಜಿಕೆಗೆ ರಿಲೇಟೆಡ್ ಆಗಿರೋದು. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ಸ್ ನೋಡೋದಾದರೆ ಮೇಘಾಲಯ ಇದೆ, ಅಸ್ಸಾಂ ಇದೆ, ಅರುಣಾಚಲ್ ಪ್ರದೇಶ್ ಮತ್ತು ತ್ರಿಪುರಾ ಅಂತ 4 ರಾಜ್ಯಗಳನ್ನಿಲ್ಲಿ ಆಯ್ಕೆಯಾಗಿ ಕೊಟ್ಟಿದ್ದಾರೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಹೆಚ್ಚು ಫೇಮಸ್ ಆಗಿರುವಂಥ ಭಾರತದ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ. ಹಾಗಾಗಿ ಬಹುತೇಕ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುರುತಿಸ್ಬೋದು ನೀವು, ಅಸ್ಸಾಂ ಅಂತ. ಓಕೆ, ಅಸ್ಸಾಂ ರಾಜ್ಯದಲ್ಲಿರುವಂತಹ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಾಕಷ್ಟು ವಿಶೇಷತೆಗಳಿಗೆ ಫೇಮಸ್ ಆಗಿದೆ. ಸ್ಪೆಷಲಿ ರೈನೋಸರ್ಸ್ಗೆ ಹೆಚ್ಚು ಫೇಮಸ್ ಆಗಿರುವಂಥ ನ್ಯಾಷನಲ್ ಪಾರ್ಕ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದು ಕ್ಲಿಯರ್ ಆಗಿರಬೇಕು. ಅಸ್ಸಾಂ ರಾಜ್ಯದಲ್ಲಿರೋದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಕೂಡ ಇದನ್ನು ಗುರುತಿಸಲಾಗುತ್ತೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಅಂತ ನಾವಿಲ್ಲಿ ಹೇಳ್ಬೋದು. ಅಷ್ಟೇ ಅಲ್ಲ, ಭಾರತದ ಅತ್ಯಂತ ಪ್ರಮುಖ ನದಿಗಳಲ್ಲಿ ಒಂದಾಗಿರುವಂಥ ಬ್ರಹ್ಮಪುತ್ರ ನದಿ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮೂಲಕ ಫ್ಲೋ ಆಗೋದನ್ನು ಸಹ ನಾವು ನೋಡ್ತೇವೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿರಲೇಬೇಕು. ಇದರ ಜೊತೆಗೆ ಇನ್ನಿತರ ನ್ಯಾಷನಲ್ ಪಾರ್ಕ್ಸ್ಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಸ್ಪೆಷಲಿ ಕರ್ನಾಟಕದಲ್ಲಿರುವಂಥ 5 ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಲೇಬೇಕು. ಮತ್ತು ದೇಶದಲ್ಲಿರುವಂಥ ಇನ್ನಿತರ ಫೇಮಸ್ ಆಗಿರುವಂಥ ನ್ಯಾಷನಲ್ ಪಾರ್ಕ್ಸ್ಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಲೇಬೇಕು. ನಾನು ಈ ಕ್ಲಾಸಲ್ಲಿ ಕೆಲವೊಂದು ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಬಹುತೇಕ ನ್ಯಾಷನಲ್ ಪಾರ್ಕ್ಸ್ಗಳ ಬಗ್ಗೆ ನಾವು ಡಿಸ್ಕಷನನ್ನು ವಿಜಯ್ ಭವ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುವಂಥ ಇಂಡಿಯನ್ ಜಿಯೋಗ್ರಫಿ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಹಾಗಾಗಿ ಪುನಃ ರಿಪೀಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲಿ ಕೆಲವೊಂದನ್ನು ಬಿಟ್ಟು ಕೆಲವೊಂದನ್ನು ಮಾತ್ರ ಡಿಸ್ಕಷನ್ ಮಾಡ್ತಾ ಇರೋದು. ಸ್ಪೆಷಲಿ ಹೆಚ್ಚು ಇಂಪಾರ್ಟೆಂಟ್ ಅಂತ ನಾನು ಗುರುತಿಸ್ತಾ ಇರೋದು ದಾಚಿಗಮ್ ನ್ಯಾಷನಲ್ ಪಾರ್ಕ್ ಅಂತ. ಹೆಚ್ಚು ಫೇಮಸ್ ಆಗಿರೋದು ಜಮ್ಮು ಕಾಶ್ಮೀರ್ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂಥ ಒಂದು ಫೇಮಸ್ ಆಗಿರುವಂಥ ನ್ಯಾಷನಲ್ ಪಾರ್ಕ್ ಇದು.
ಯಾವುದಕ್ಕೆ ಫೇಮಸ್ ಅಂದರೆ ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೊಂದು 2-3 ಇಮೇಜ್ ಕಾಣಿಸ್ತಾ ಇದೆ ನಿಮಗೆ. ಕಾಶ್ಮೀರ್ ಸ್ಟ್ಯಾಗ್ ಅಂತ ಇದು ಈ ಪ್ರಾಣಿಗೆ ಹೆಚ್ಚು ಫೇಮಸ್ ಆಗಿರುವಂಥ ನ್ಯಾಷನಲ್ ಪಾರ್ಕ್ ಇದಾಗಿದೆ. ನಿಮಗೆ ನೇರವಾದ ಕ್ವಶನ್ನೇ ಕೇಳ್ಬೋದು, ಕಾಶ್ಮೀರ್ ಸ್ಟ್ಯಾಗ್ ಯಾವ ನ್ಯಾಷನಲ್ ಪಾರ್ಕಲ್ಲಿ ನಾವು ನೋಡ್ಬೋದು ಅಂತ. ಹಾಗಾಗಿ ಇದಕ್ಕೆ ರಿಲೇಟೆಡ್ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ಒಂದು ಕಾಶ್ಮೀರ ಸ್ಟ್ಯಾಗ್ಗೆ ರಿಲೇಟೆಡ್ ಇನ್ನೂ ಕೆಲವೊಂದು ನಾವು ಈ ರೆಡ್ ಡಾಟಾ ಬುಕ್ ಅಂತ ಬಂದಾಗ ಇದನ್ನೇನಾದರೂ ಯಾವ ಸನ್ನಿವೇಶ ಅಥವಾ ಯಾವ ಸ್ಥಿತಿಗತಿಯಲ್ಲಿದೆ ಈ ಪ್ರಾಣಿ ಅನ್ನೋದು ಕೂಡ ನಮಗೆ ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ನಾವು ರೆಡ್ ಡಾಟಾ ಬುಕ್ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಅದರ ಜೊತೆಗೆ ಇಂತಹ ವಿಶೇಷ ಪ್ರಾಣಿಗಳು ಬಂದಾಗ ರೆಡ್ ಡಾಟಾ ಬುಕ್ನಲ್ಲಿ ಬಂದಾಗ ಯಾವ ಸ್ಟೇಜ್ನಲ್ಲಿ ಈ ಪ್ರಾಣಿಗಳು ಇದ್ದಾವೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ಸ್ಕ್ರೀನ್ ಮೇಲೆ ಇಮೇಜ್ ನೋಡಿದರೆ ಗೊತ್ತಾಗ್ತಾ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಆ ಸ್ಥಿತಿಯಲ್ಲಿ ಈ ಪ್ರಾಣಿ ಇರೋದು ಕಂಡುಬರ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಬೇಕು, ಯಾಕೆಂದರೆ ಸ್ಪೆಷಲಿ ಯಾವ ಕೆಟಗರಿಯಲ್ಲಿ ಆ ಜೀವಿಗಳು ಇದ್ದಾವೆ ಅನ್ನೋದು ಕೂಡ ನಿಮಗೆ ಉದಾಹರಣೆ ಸಮೇತ ಗುರುತಿಸ್ಲಿಕ್ಕೆ ಹೇಳ್ಬೋದು. ಹಾಗಾಗಿ ಕಾಶ್ಮೀರ್ ಸ್ಟ್ಯಾಗ್ ಅಂತ ಬಂದಾಗ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಜಲ್ಲಿರೋದು ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಒಂದು ಇನ್ನೊಂದು ಫೇಮಸ್ ಆಗಿರುವಂಥ ನ್ಯಾಷನಲ್ ಪಾರ್ಕ್ ಅಂದರೆ ಕೇರಳ ಸ್ಟೇಟಲ್ಲಿರೋದು. ಕೇರಳದಲ್ಲಿರುವಂತಹ ಇರಾವಿಕೊಲಂ ನ್ಯಾಷನಲ್ ಪಾರ್ಕ್ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸ್ಪೆಷಲಿ ಒನ್ ಫ್ಲವರ್ಗೆ ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸಲಾಗುತ್ತೆ. ಆಲ್ರೆಡಿ ಸ್ಕ್ರೀನ್ ಮೇಲೆ ಕೂಡ ಫ್ಲವರ್ ನಿಮಗೆ ಕಾಣಿಸ್ತಾ ಇದೆ. ಈ ನ್ಯಾಷನಲ್ ಪಾರ್ಕ್ಗೆ ದ ಲ್ಯಾಂಡ್ ಆಫ್ ನೀಲಕುರಂಜಿ ಅಂತ ಕರೆಯಲಾಗುತ್ತೆ. ಯಾಕೆ ಈ ರೀತಿ ಕರೆಯಲಾಗುತ್ತೆ ಅಂದರೆ ಈ ನ್ಯಾಷನಲ್ ಪಾರ್ಕಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದಂಥ ಪ್ರಭೇದದ ಹೂ ಇದಾಗಿದೆ. ಏನು ವಿಶೇಷತೆ ಅಂತ ನೋಡ್ತಾ ಹೋದರೆ 12 ವರ್ಷಗಳಿಗೊಮ್ಮೆ ಈ ಹೂ ಅರಳುತ್ತೆ. ಹಾಗಾಗಿ ಇದನ್ನು ಹೆಚ್ಚು ವಿಶೇಷ ಪ್ರಭೇದದ ಒಂದು ಹೂ ಅಂತ ಗುರುತಿಸಲಾಗುತ್ತೆ. ಹಾಗಾಗಿ ನಾನು ಇದನ್ನು ವಿಶೇಷವಾದಂಥ ನ್ಯಾಷನಲ್ ಪಾರ್ಕ್ ಅಂತ ಇಲ್ಲಿ ಗುರುತಿಸ್ತಾ ಇರೋದು. ನೆಕ್ಸ್ಟ್ ಒಂದು ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ನ್ಯಾಷನಲ್ ಪಾರ್ಕ್ಸ್ ನಿಮಗೆ ಕ್ಲಿಯರ್ ಆಗಿರಬೇಕು. ಸ್ಪೆಷಲಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಯಾವ ಸ್ಟೇಟಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಉತ್ತರಾಖಂಡ ಸ್ಟೇಟಲ್ಲಿ ಕಂಡುಬರೋದು. ಯಾವುದಕ್ಕೆ ಹೆಚ್ಚು ಫೇಮಸ್ ಅಂದರೆ ಇದು ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಅನ್ನುವಂಥ ಕೀರ್ತಿಗೆ ಇದು ಪಾತ್ರವಾಗಿದೆ. ಹಾಗಾಗಿ ಇದನ್ನು ಇಂಪಾರ್ಟೆಂಟ್ ಅಂತ ಗುರುತಿಸೋದು ಮತ್ತು ಹೆಚ್ಚು ಬಾರಿ ಕ್ವಶನ್ ರಿಪೀಟ್ ಆಗೋದನ್ನು ಸಹ ನಾವು ಕಾಣ್ತೇವೆ. ನೆಕ್ಸ್ಟ್ ಒಂದು ಲಡಾಖಲ್ಲಿರುವಂಥ ಹೆಮಿಸ್ ನ್ಯಾಷನಲ್ ಪಾರ್ಕ್ ಕೂಡ ಇಂಪಾರ್ಟೆಂಟ್ ಆಗಿರೋದು. ಯಾಕೆಂದರೆ ಪ್ರಸ್ತುತ ಭಾರತದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಸ್ಗಳಲ್ಲಿ ಅತಿ ದೊಡ್ಡದಾದಂತಹ ನ್ಯಾಷನಲ್ ಪಾರ್ಕ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಏರಿಯಾ ವೈಸ್ ತೆಗೆದುಕೊಂಡಾಗ ದೇಶದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಅಂದರೆ ಅದು ಹೆಮಿಸ್ ನ್ಯಾಷನಲ್ ಪಾರ್ಕ್, ಅದು ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಕೈಬುಲ್ ಲಾಮ್ಜೋ ನ್ಯಾಷನಲ್ ಪಾರ್ಕ್ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ಹೆಚ್ಚು ಫೇಮಸ್ ಆಗಿರುವಂಥ ನ್ಯಾಷನಲ್ ಪಾರ್ಕ್ಸ್ಗಳಲ್ಲಿ ಇದನ್ನು ಕೂಡ ಗುರುತಿಸಲಾಗುತ್ತೆ. ಏನಿದಕ್ಕೆ ಕಾರಣ ಅಂತ ನೋಡ್ತಾ ಹೋದರೆ ಈ ಕೈಬುಲ್ ಲಾಮ್ಜೋ ನ್ಯಾಷನಲ್ ಪಾರ್ಕ್ ಏನಿದೆ ಅಲ್ವಾ, ಇದು ಜಗತ್ತಿನ ಏಕೈಕ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಗುರುತಿಸಲಾಗುತ್ತೆ. ಹಾಗಾಗಿ ಇದು ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಇದು ಇರೋದು ಮಣಿಪುರ ರಾಜ್ಯದಲ್ಲಿರೋದು ಲೋಕ್ಟಾಕ್ ಲೇಕ್ನಲ್ಲಿ ಈ ನ್ಯಾಷನಲ್ ಪಾರ್ಕ್ ಇರೋದು ಕಂಡುಬರುತ್ತೆ. ಆಲ್ರೆಡಿ ನಾನು ಮತ್ತೆ ಹೇಳಿದ್ದೀನಿ, ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಜಗತ್ತಿನ ಏಕೈಕ ತೇಲುವ ಅಥವಾ ತೂಗುವ ಉದ್ಯಾನವನ ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒಂದು ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಇದು. ಕೆಳಗಿನ ಯಾವ ರಾಜ್ಯದಲ್ಲಿ ಶಾಸಕಾಂಗ ಪರಿಷತ್ತನ್ನು ಹೊಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಕ್ವಶನ್ನು. ಆಪ್ಷನ್ಸ್ ನೋಡೋದಾದರೆ ಬಿಹಾರ ಇದೆ, ಮಧ್ಯಪ್ರದೇಶ ಇದೆ, ಕರ್ನಾಟಕ ಮತ್ತು ತೆಲಂಗಾಣ ಅಂತ 4 ರಾಜ್ಯಗಳಲ್ಲಿ ಆಯ್ಕೆ ಕೊಟ್ಟಿದ್ದಾರೆ. ಸ್ಪೆಷಲಿ ಪೊಲೀಸ್ PSI ಎಕ್ಸಾಮಲ್ಲಿ ಬಂದಾಗ ಅತಿ ಹೆಚ್ಚು ಬಾರಿ ರಿಪೀಟ್ ಆಗುವಂಥ ಕೆಲವೊಂದು ಇಂಡಿಯನ್ ಕ್ವಶನಲ್ಲಿ ಇದನ್ನು ಕೂಡ ಗುರುತಿಸಲಾಗುತ್ತೆ. ದೇಶದ ಎಷ್ಟು ರಾಜ್ಯಗಳಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ವಿಧಾನ ಪರಿಷತ್ ಇದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಆವಾಗ ನೀವು ಈಸಿಯಾಗಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಈ 4 ರಾಜ್ಯಗಳ ರಾಜ್ಯ ಶಾಸಕಾಂಗವನ್ನು ನಾವು ನೋಡಿದಾಗ ಮಧ್ಯಪ್ರದೇಶ ರಾಜ್ಯದಲ್ಲಿ ಆ ರಾಜ್ಯ ಶಾಸಕಾಂಗ ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಅಂತ ಗುರುತಿಸೋದು. ಅದನ್ನು ಹೊರತುಪಡಿಸಿದರೆ ಬಿಹಾರ್, ಕರ್ನಾಟಕ, ತೆಲಂಗಾಣ ಈ 3 ರಾಜ್ಯಗಳ ರಾಜ್ಯ ಶಾಸಕಾಂಗದಲ್ಲಿ ವಿಧಾನ ಪರಿಷತ್ ಇರೋದನ್ನು ನಾವು ಕಾಣ್ತೇವೆ. ಹಾಗಾದರೆ ಬನ್ನಿ ಈ ವಿಧಾನ ಪರಿಷತ್ಗೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಅಷ್ಟೇ ಅಲ್ಲ, ಅದರ ಜೊತೆಗೆ ವಿಧಾನ ಪರಿಷತ್ ಯಾವ್ಯಾವ ರಾಜ್ಯಗಳಲ್ಲಿ ಇದೆ ಅನ್ನೋದನ್ನು ನೋಡೋಣ. ಯಾವುದಾದರೂ ರಾಜ್ಯಗಳು ವಿಧಾನ ಪರಿಷತ್ ರಚನೆಗೆ ಮುಂದಾಗಿದ್ದಾವ ಅಥವಾ ಯಾವುದಾದರೂ ರಾಜ್ಯ ವಿಧಾನ ಪರಿಷತ್ ಬೇಡ ಅಂತ ಏನಾದರೂ ನಿರ್ಣಯ ಅಂಗೀಕರಿಸಿದೆನಾ, ಇವೆಲ್ಲ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯ ಶಾಸಕಾಂಗದ ರಚನೆಗೆ ಅವಕಾಶ ಮಾಡಿಕೊಡುವಂಥ ವಿಧಿ ಯಾವುದು ಅಥವಾ ಆ ವಿಧಿ ರಾಜ್ಯ ಶಾಸಕಾಂಗದ ರಚನೆಯ ಬಗ್ಗೆ ಏನು ಹೇಳುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಆರ್ಟಿಕಲ್ 168 ರಾಜ್ಯ ಶಾಸಕಾಂಗದ ರಚನೆಗೆ ರಿಲೇಟೆಡ್ ಆಗಿರೋದು. 168ನೇ ವಿಧಿಯ ಪ್ರಕಾರ ರಾಜ್ಯ ಶಾಸಕಾಂಗವು ರಾಜ್ಯಪಾಲರನ್ನು ಒಳಗೊಂಡಿರುತ್ತೆ, ಅವರೊಂದಿಗೆ ವಿಧಾನಸಭೆಯನ್ನು ಒಳಗೊಂಡಿರುತ್ತೆ, ಇನ್ನೂ ಕೆಲವೊಂದು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ಸಹ ಒಳಗೊಂಡಿರುತ್ತೆ. ಇಷ್ಟು ನಿಮಗೆ ಕ್ಲಿಯರ್ ಆಗಿರಬೇಕು.
ರಾಜ್ಯ ಶಾಸಕಾಂಗ ಅಂದರೆ ರಾಜ್ಯಪಾಲರು, ವಿಧಾನಸಭೆಯನ್ನು ಹಾಗೂ ಕೆಲವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ಒಳಗೊಂಡಿರುತ್ತೆ. ಇಷ್ಟು ಬೇಸಿಕ್ ನಿಮಗೆ ಕ್ಲಿಯರ್ ಆಗಿರಬೇಕು. ಹಾಗಾದರೆ ದೇಶದ ಎಷ್ಟು ರಾಜ್ಯಗಳಲ್ಲಿ ರಾಜ್ಯ ಶಾಸಕಾಂಗದಲ್ಲಿ 2 ಸದನಗಳಿದ್ದಾವೆ ಅಂದರೆ ವಿಧಾನಸಭೆ, ವಿಧಾನ ಪರಿಷತ್ತು, ಈ 2 ಸದನಗಳಿರುವಂತಹ ರಾಜ್ಯ ಶಾಸಕಾಂಗಗಳ ಸಂಖ್ಯೆ ಎಷ್ಟು ಅನ್ನೋದು ನಮಗೆ ಗೊತ್ತಿರಬೇಕು. ಪ್ರೆಸೆಂಟ್ ದೇಶದಲ್ಲಿ ಬಂದಾಗ 6 ರಾಜ್ಯಗಳಲ್ಲಿ ರಾಜ್ಯ ಶಾಸಕಾಂಗದಲ್ಲಿ 2 ಸದನಗಳಿರೋದು ಕಂಡುಬರುತ್ತೆ. ಕ್ವಶನ್ ಇದಕ್ಕೆ ರಿಲೇಟೆಡ್ ಆಗಿತ್ತು ಆ ಕ್ವಶನ್ ನೋಡ್ತಾ ಹೋದರೆ. ಓಕೆ, ಆ 6 ರಾಜ್ಯಗಳು ಯಾವುದನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೊಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳೋಣ. ಆ 6 ರಾಜ್ಯಗಳನ್ನು ಹೊರತುಪಡಿಸಿದರೆ ಉಳಿದಂತಹ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯ ಶಾಸಕಾಂಗದಲ್ಲಿ ಕೇವಲ 1 ಸದನ ಇರೋದು ಕಂಡುಬರುತ್ತೆ. 1 ಸದನ ಅಂದರೆ ಅದು ವಿಧಾನಸಭೆ ಮಾತ್ರ ಇರೋದು ಕಂಡುಬರುತ್ತೆ. ಆ 6 ರಾಜ್ಯಗಳಲ್ಲಿ ವಿಧಾನಸಭೆಯ ಜೊತೆಗೆ ವಿಧಾನ ಪರಿಷತ್ತು ಇರೋದು ಸಹ ಕಂಡುಬರುತ್ತೆ. ಮತ್ತು ಇನ್ನೂ ಕೆಲವೊಂದು ವಿಚಾರ ಕ್ಲಿಯರ್ ಆಗಬೇಕು. ಮತ್ತು ಕ್ವಶನ್ ಫ್ರೇಮ್ ಮಾಡುವ ರೀತಿಯಲ್ಲಿ ನೀವು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ಕ್ವಶನ್ ನಿಮಗೆ ಫ್ರೇಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕರ್ನಾಟಕ ರಾಜ್ಯ ಶಾಸಕಾಂಗವು ಈ ಕೆಳಗಿನವರಲ್ಲಿ ಯಾರನ್ನು ಒಳಗೊಂಡಿದೆ ಅಂತ ಕ್ವಶನ್ ಕೇಳ್ಬೋದು ನಿಮಗೆ. ಓಕೆ, ಈ ಕ್ವಶನ್ಗೆ ನಾವು ಏನು ಆನ್ಸರ್ ಮಾಡಬೇಕಂದ್ರೆ ರಾಜ್ಯಪಾಲರನ್ನು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಒಳಗೊಂಡಿದೆ ಅಂತ ಆನ್ಸರ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶ ರಾಜ್ಯ ಶಾಸಕಾಂಗ ಯಾರನ್ನು ಒಳಗೊಂಡಿದೆ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ನಾವು ಆನ್ಸರ್ ಮಾಡಬೇಕಾಗಿರೋದು ರಾಜ್ಯಪಾಲರನ್ನು ಮತ್ತು ವಿಧಾನಸಭೆ. ಓಕೆ, ವಿಧಾನ ಪರಿಷತ್ತನ್ನು ನಾವಲ್ಲಿ ಆ್ಯಡ್ ಮಾಡೋಂಗಿಲ್ಲ. ಓಕೆ, ಈ ರೀತಿ ಪರ್ಟಿಕ್ಯುಲರ್ ಸ್ಟೇಟ್ ಮೇಲೆ ಕ್ವಶನ್ ಕೇಳಿದಾಗ ನಾವು ಆ ರಾಜ್ಯದಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ಎಷ್ಟು ಸದನಗಳಿದ್ದಾವೆ ಅನ್ನೋದ್ರ ಮೇಲೆ ನಾವು ಆನ್ಸರನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಕಾಮನ್ ಆಗಿ ಕೇಳಿದಾಗ ಫಸ್ಟ್ ಪಾಯಿಂಟಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ರಾಜ್ಯಪಾಲರನ್ನು, ವಿಧಾನಸಭೆಯನ್ನು ಹಾಗೂ ಕೆಲವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ಒಳಗೊಂಡಿರುತ್ತೆ ಅನ್ನುವಂಥ ಆಪ್ಷನ್ಸಿಗೆ ನಾವು ಸರಿಯಾದ ಉತ್ತರ ಅಂತ ಗುರುತಿಸಬೇಕಾಗತ್ತೆ. ಓಕೆ, ಪ್ರೆಸೆಂಟ್ ಎಷ್ಟು ರಾಜ್ಯಗಳಲ್ಲಿ ರಾಜ್ಯ ಶಾಸಕಾಂಗದಲ್ಲಿ 2 ಸದನಗಳಿದ್ದಾವೆ ಅನ್ನೋದನ್ನು ಕ್ಲಿಯರ್ ಮಾಡ್ತಾ ಇದೆ ಈ ಸ್ಲೈಡಲ್ಲಿ. ನಿಮಗೆ 6 ರಾಜ್ಯಗಳ ಹೆಸರು ಕಾಣಿಸ್ತಾ ಇದೆ. ಕರ್ನಾಟಕ ಇದೆ, ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್ ಮತ್ತು ಉತ್ತರ ಪ್ರದೇಶ. ಪ್ರಸ್ತುತ ಭಾರತದ ಈ 6 ರಾಜ್ಯಗಳಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂದರೆ ಬೈಕ್ಯಾಮ್ರಲ್ ಸಿಸ್ಟಮ್ ಇರೋದನ್ನು ನಾವು ಕಾಣ್ತೇವೆ. ಕ್ಲಿಯರ್ ಆಗಿರಬೇಕು. ಈ 6 ರಾಜ್ಯಗಳನ್ನು ಹೊರತುಪಡಿಸಿದರೆ ರಿಮೈನಿಂಗ್ ಉಳಿದಿರುವಂತಹ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯ ಶಾಸಕಾಂಗದಲ್ಲಿ ಕೇವಲ 1 ಸದನ ಅಥವಾ ಏಕಸದನ ಇರೋದು ಕಂಡುಬರುತ್ತೆ. ಆದರೆ ಇಲ್ಲಿ ಆಂಧ್ರ ಪ್ರದೇಶವನ್ನು ನಾವು ರೆಡ್ ಕಲರಿಂದ ಹೈಲೈಟ್ ಮಾಡಿದ್ದೇವೆ. ಇದಕ್ಕೇನು ಕಾರಣ ಅಂತ ಆಲ್ರೆಡಿ ನಿಮಗೂ ಗೊತ್ತಿರುತ್ತೆ. ಏಕೆಂದರೆ ಆಂಧ್ರ ಪ್ರದೇಶ ರಾಜ್ಯ ಶಾಸಕಾಂಗ ನಮ್ಮ ರಾಜ್ಯ ಶಾಸಕಾಂಗದಲ್ಲಿ ವಿಧಾನ ಪರಿಷತ್ ಬೇಡ ಅನ್ನುವಂಥ ಒಂದು ನಿರ್ಣಯವನ್ನು ಅಂಗೀಕರಿಸಿದೆ ಮತ್ತು ಅದನ್ನು ಕೇಂದ್ರಕ್ಕೂ ಕೂಡ ರವಾನೆ ಮಾಡಿದೆ. ಕೇಂದ್ರ ಶಾಸಕಾಂಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಾನೂನನ್ನು ಪಾಸ್ ಮಾಡಿದರೆ ಆಂಧ್ರ ಪ್ರದೇಶ ರಾಜ್ಯ ಶಾಸಕಾಂಗ ಏಕಸದನ ಶಾಸಕಾಂಗವಾಗಿ ಮಾರ್ಪಡುತ್ತೆ. ಆದರೆ ಪ್ರೆಸೆಂಟ್ ಇಲ್ಲಿವರೆಗೂ ಅದ್ರ ಬಗ್ಗೆ ಕೇಂದ್ರ ಶಾಸಕಾಂಗ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ. ಹಾಗಾಗಿ ಇನ್ನೂ ಆಂಧ್ರ ಪ್ರದೇಶದಲ್ಲಿ ನಾವು ದ್ವಿಸದನ ಶಾಸಕಾಂಗವನ್ನು ಕಾಣ್ಬೋದಾಗಿದೆ. ಕೇವಲ ಆಂಧ್ರ ಪ್ರದೇಶ ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದು ರಾಜ್ಯಗಳಲ್ಲೂ ಕೂಡ ವಿಧಾನ ಪರಿಷತ್ಗೆ ರಿಲೇಟೆಡ್ ಆಗಿ ಕೆಲವೊಂದು ಬೆಳವಣಿಗೆ ಆಗಿರೋದು ಸಹ ನಮಗೆ ಗೊತ್ತಿರಬೇಕು. 4 ರಾಜ್ಯಗಳ ಹೆಸರು ನಿಮಗೆ ಕಾಣಿಸ್ತಾ ಇದೆ. ಈ 4 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ರಚನೆ ಅಥವಾ ರದ್ದತಿಗೆ ಸಂಬಂಧಪಟ್ಟ ನಿರ್ಣಯ ಆಲ್ರೆಡಿ ಆ ರಾಜ್ಯಗಳಲ್ಲಿ ಅಂಗೀಕಾರ ಆಗಿದೆ. ಅಂದರೆ ಅಸ್ಸಾಂ ರಾಜ್ಯ ಶಾಸಕಾಂಗ ತನ್ನ ರಾಜ್ಯ ಶಾಸಕಾಂಗದಲ್ಲಿ ವಿಧಾನ ಪರಿಷತ್ ಬೇಕು ಅಂದರೆ ವಿಧಾನ ಪರಿಷತ್ತನ್ನ ರಚನೆಗೆ ರಿಲೇಟೆಡ್ ಆಗಿರುವಂಥ ನಿರ್ಣಯವನ್ನು ಅಂಗೀಕರಿಸಿ ಅದನ್ನು ಕೇಂದ್ರ ಶಾಸಕಾಂಗಕ್ಕೆ ರವಾನೆ ಮಾಡಿದೆ. ರಾಜಸ್ಥಾನ ರಾಜ್ಯ ಶಾಸಕಾಂಗವು ಸಹ ತನ್ನ ರಾಜ್ಯ ಶಾಸಕಾಂಗದಲ್ಲಿ ವಿಧಾನ ಪರಿಷತ್ತಿನ ಅವಶ್ಯಕತೆ ಇದೆ ಅಥವಾ ವಿಧಾನ ಪರಿಷತ್ ಬೇಕು ಅನ್ನುವಂತಹ ನಿರ್ಣಯವನ್ನು ಅಂಗೀಕರಿಸಿ ಕೇಂದ್ರಕ್ಕೆ ರವಾನೆ ಮಾಡಿದೆ. ಆಂಧ್ರ ಪ್ರದೇಶ ನಮ್ಮ ರಾಜ್ಯ ಶಾಸಕಾಂಗದಲ್ಲಿ ವಿಧಾನ ಪರಿಷತ್ ಬೇಡ ಅಂದರೆ ವಿಧಾನ ಪರಿಷತ್ನ ರದ್ದತಿಗೆ ಸಂಬಂಧಪಟ್ಟ ನಿರ್ಣಯವನ್ನು ಅಂಗೀಕರಿಸಿದೆ. ಇನ್ನು ವೆಸ್ಟ್ ಬೆಂಗಾಲ್ ಆಲ್ರೆಡಿ ಗೊತ್ತು, ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿತ್ತು ವೆಸ್ಟ್ ಬೆಂಗಾಲಲ್ಲಿ ವಿಧಾನ ಪರಿಷತ್ ರಚನೆಗೆ ರಿಲೇಟೆಡ್ ಆಗಿರುವಂಥ ವಿಚಾರಗಳು. ಹಾಗಾಗಿ ವೆಸ್ಟ್ ಬೆಂಗಾಲ್ ಸ್ಟೇಟ್ ರಾಜ್ಯ ಶಾಸಕಾಂಗವು ಕೂಡ ಇದಕ್ಕೆ ರಚನೆಗೆ ರಿಲೇಟೆಡ್ ಆಗಿರುವಂಥ ನಿರ್ಣಯವನ್ನು ಅಂಗೀಕರಿಸಿದೆ. ಅಂದರೆ ಪ್ರಸ್ತುತ 3 ರಾಜ್ಯಗಳು ವಿಧಾನ ಪರಿಷತ್ನ ರಚನೆಗೆ ರಿಲೇಟೆಡ್ ಆಗಿರುವಂಥ ನಿರ್ಣಯವನ್ನು ಅಂಗೀಕರಿಸಿ ಕೇಂದ್ರಕ್ಕೆ ರವಾನೆ ಮಾಡಿದೆ ಮತ್ತು 1 ರಾಜ್ಯ ಅಂದರೆ ಆಂಧ್ರ ಪ್ರದೇಶ ರಾಜ್ಯ ವಿಧಾನ ಪರಿಷತ್ನ ರದ್ದತಿಗೆ ಸಂಬಂಧಪಟ್ಟ ನಿರ್ಣಯವನ್ನು ಅಂಗೀಕರಿಸಿ ಅದನ್ನು ಕೇಂದ್ರಕ್ಕೆ ರವಾನೆ ಮಾಡಿದೆ. ಆದರೆ ಇದೆಲ್ಲವೂ ಕೂಡ ಅಸ್ತಿತ್ವಕ್ಕೆ ಬರಬೇಕಾದ್ರೆ ರಚನೆ ಆಗಿರ್ಬೋದು, ರದ್ದತಿ ಆಗಿರ್ಬೋದು, ಅದನ್ನು ಲಾಗು ಆಗಬೇಕಾದ್ರೆ ಕೇಂದ್ರ ಶಾಸಕಾಂಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನನ್ನು ಪಾಸ್ ಮಾಡಿದ್ರೆ ಆವಾಗ ಆ ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ರಚನೆ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ರದ್ದತಿ ಆಗ್ಬೋದು. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿರಲೇಬೇಕು. ನೆಕ್ಸ್ಟ್ ಒನ್ ಅಣು ವಿದ್ಯುತ್ ಸ್ಥಾವರಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ. ಕಕ್ರಾಪಾರ್ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ.
ಮಹಾರಾಷ್ಟ್ರ, ಗುಜರಾತ್, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ ಅಂತ 4 ರಾಜ್ಯಗಳಲ್ಲಿ ಆಯ್ಕೆಯಾಗಿ ಕೊಟ್ಟಿದ್ದಾರೆ. ಓಕೆ, ದೇಶದಲ್ಲಿ ಬಂದಾಗ ಅಣುವಿದ್ಯುತ್ ಸ್ಥಾವರಗಳ ಸಂಖ್ಯೆ ಜಾಸ್ತಿ ಇಲ್ಲ, ಇರೋದೇ ಕಡಿಮೆ. ಅವುಗಳ ಬಗ್ಗೆ ಎಕ್ಯುರೇಟ್ ಆದಂಥ ಇನ್ಫಾರ್ಮೇಷನ್ ನಮಗೆ ಕ್ಲಿಯರ್ ಆಗಿರಬೇಕು. ಯಾಕಂದರೆ ಸಾಕಷ್ಟು ಬಾರಿ ರಿಪೀಟ್ ಆಗ್ತಾ ಇರುತ್ತೆ ಪರಮಾಣು ವಿದ್ಯುತ್ ಸ್ಥಾವರಗಳಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ನು. ಓಕೆ, ಪ್ರೆಸೆಂಟ್ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಆನ್ಸರ್ ಕ್ಲಿಯರ್ ಮಾಡ್ಕೊಳ್ಳೋಣ. ಆಮೇಲೆ ದೇಶದಲ್ಲಿರುವಂಥ ಅಣುವಿದ್ಯುತ್ ಸ್ಥಾವರಗಳು ಯಾವುದಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಕ್ರಾಪರ್ ಪರಮಾಣು ವಿದ್ಯುತ್ ಸ್ಥಾವರ ಇರೋದು ಗುಜರಾತ್ ಸ್ಟೇಟಲ್ಲಿ. ಓಕೆ, ಇದು ಕ್ಲಿಯರ್ ಆಗಿರಬೇಕು. ಸಾಕಷ್ಟು ಬಾರಿ ಕ್ವಶನ್ ರಿಪೀಟ್ ಆಗುತ್ತೆ ಮತ್ತು ನೇರವಾದ ಕ್ವಶನ್ಗಳೇ ಜಾಸ್ತಿ ಇದ್ರ ಮೇಲೆ ರಿಪೀಟ್ ಆಗುವಂಥ ಪಾಸಿಬಿಲಿಟಿ ಬಹಳಷ್ಟಿರುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ನಾವು ಕ್ಲಿಯರ್ ಮಾಡ್ಕೊಳ್ಬೇಕಾಗಿರೋದು ದೇಶದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವಂಥ ಅಥವಾ ಅಸ್ತಿತ್ವದಲ್ಲಿರುವಂತಹ ಅಣುವಿದ್ಯುತ್ ಸ್ಥಾವರಗಳ ಸಂಖ್ಯೆ ಎಷ್ಟು, ಯಾವ ಸ್ಟೇಟಲ್ಲಿದ್ದಾವೆ ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಆಲ್ರೆಡಿ ನಿಮಗೆ ಭಾರತದ ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ಯೆಲ್ಲೋ ಕಲರಿಂದ ಹೈಲೈಟ್ ಆಗಿರುವಂಥ ಸ್ಟೇಟ್ಸ್ಗಳಲ್ಲಿ ಮಾತ್ರ ಅಣುವಿದ್ಯುತ್ ಸ್ಥಾವರಗಳು ಪ್ರೆಸೆಂಟ್ ಇರೋದು ಕಂಡುಬರುತ್ತೆ. ಮತ್ತು ಆ ಸ್ಟೇಟಲ್ಲಿ ಹೈಲೈಟ್ ಕೂಡ ಮಾಡಿದ್ದಾರೆ. ಆ ಅಣುವಿದ್ಯುತ್ ಸ್ಥಾವರದ ಹೆಸರನ್ನು ಕೂಡ ಆ ಮ್ಯಾಪಲ್ಲಿ ನೀವು ನೋಡ್ಬೋದಾಗಿದೆ. ಅಂದರೆ ಸ್ಟೇಟ್ಮೆಂಟ್ ರೂಪದ ಕ್ವಶನ್ಗಳಲ್ಲಿ ಬಂದಾಗ ಇಂತಹ ಮ್ಯಾಪ್ ನಿಮಗೆ ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್, ತೆಲಂಗಾಣ ರಾಜ್ಯದಲ್ಲಿ ಅಣುವಿದ್ಯುತ್ ಸ್ಥಾವರ ಕಾರ್ಯನಿರ್ವಹಿಸ್ತಾ ಇದೆ. ಈ ಹೇಳಿಕೆ ಸರಿನಾ ತಪ್ಪಾ ಅಂತ ಈ ರೀತಿ ಡಿಸೈಡ್ ಮಾಡಬೇಕಾದ್ರೆ ನಿಮಗೆ ಕ್ಲಿಯರ್ ಆಗಿರಬೇಕು ಯಾವ ಯಾವ ರಾಜ್ಯಗಳಲ್ಲಿ ಅಣುವಿದ್ಯುತ್ ಸ್ಥಾವರಗಳು ಇದ್ದಾವೆ ಅನ್ನೋದು. ಹಾಗಾಗಿ ಇಂತಹ ಮ್ಯಾಪ್ಗಳನ್ನು ನೀಟಾಗಿ ಅಬ್ಸರ್ವ್ ಮಾಡುವ ಮೂಲಕ ನಾವು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೊಳ್ಬೋದಾಗಿದೆ. ಓಕೆ, ಬನ್ನಿ ಲಿಸ್ಟ್ ನೋಡೋಣ. ಲಿಸ್ಟ್ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗ್ಬೋದು ನಿಮಗೆ. ಈ ಲಿಸ್ಟಲ್ಲಿ ನೋಡ್ತಾ ಹೋದರೆ ಪ್ರೆಸೆಂಟ್ ನಿಮ್ಗೆ ಕ್ಲಿಯರ್ ಆಗಿರಬೇಕು. ಪ್ರಸ್ತುತ ನಮ್ಮ ದೇಶದಲ್ಲಿರುವಂಥ ಅಣುವಿದ್ಯುತ್ ಸ್ಥಾವರಗಳ ಹೆಸರು ಕಾಣಿಸ್ತಾ ಇದೆ, ಯಾರು ಆಪ್ರೇಟ್ ಮಾಡ್ತಾರೆ ಅನ್ನೋದು, ಯಾವ ಸ್ಟೇಟ್ನಲ್ಲಿದೆ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ, ಮತ್ತು ಯಾವ ಟೈಪ್ನ ಪವರ್ ಪ್ಲ್ಯಾಂಟ್ ಅನ್ನೋದು ಕೂಡ ಆ ಲಿಸ್ಟಲ್ಲಿ ಕ್ಲಿಯರ್ ಆಗ್ತಾ ಇದೆ, ಮತ್ತು ಎಷ್ಟು ಯೂನಿಟ್ಗಳಿದ್ದಾವೆ, ಎಷ್ಟು ಮೆಗಾವ್ಯಾಟಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಓಕೆ, ಎಲ್ಲದಕ್ಕೂ ನಾವು ನೋಡ್ತಾ ಹೋದರೆ ಇಲ್ಲಿ ಫಸ್ಟ್ ಒನ್ ನೋಡೋಣ. ಚೆನ್ನೈಯಲ್ಲಿರುವಂತಹ ಅಣುವಿದ್ಯುತ್ ಸ್ಥಾವರ ಕಲ್ಪಕಂ ಅನ್ನುವಂತಹ ಪ್ಲೇಸಲ್ಲಿದು ಇರೋದು ಕಂಡುಬರುತ್ತೆ. ಕ್ಲಿಯರ್ ಆಗಿರಬೇಕು. NPCILನವ್ರು ಇದನ್ನು ನಿರ್ವಹಣೆ ಮಾಡ್ತಾರೆ. ಎಲ್ಲ ಅಣುವಿದ್ಯುತ್ ಸ್ಥಾವರಗಳು ನಿರ್ವಹಣೆ ಮಾಡ್ತಾ ಇರೋರು NPCILದವ್ರು ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಯಾವ ಸ್ಟೇಟಲ್ಲಿ ಇರೋದು, ತಮಿಳ್ನಾಡಲ್ಲಿ ಅನ್ನೋದು ಕ್ಲಿಯರ್ ಆಗಿರಬೇಕು. ಟೋಟಲ್ ಮೆಗಾವ್ಯಾಟ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಇಲ್ಲಿ 440 ಮೆಗಾವ್ಯಾಟ್ ಅದರದ್ದು ಟೋಟಲ್ ಕೆಪಾಸಿಟಿ ಇದೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ನರೋರಾ ಆಲ್ರೆಡಿ ಗೊತ್ತು ನಿಮಗೆ, UPಯಲ್ಲಿರುವಂತಹ ಒಂದು ಅಣುವಿದ್ಯುತ್ ಸ್ಥಾವರ ಆಗಿದೆ. ಇದರದ್ದು ಕೆಪಾಸಿಟಿ ಕೂಡ 440 ಮೆಗಾವ್ಯಾಟ್ ಅನ್ನೋದು ಕ್ಲಿಯರ್ ಆಗಿರಬೇಕು. ಇನ್ನು ಕೈಗಾ ಹೆಚ್ಚು ಇಂಪಾರ್ಟೆಂಟ್ ನಮ್ಮ ಸ್ಟೇಟಲ್ಲಿ ಇರೋದ್ರಿಂದ, ಮತ್ತು ಯಾವ ಜಿಲ್ಲೆಯಲ್ಲಿದೆ ಅಂತ ಕೂಡ ಕೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕಾಳಿ ನದಿ ತೀರದಲ್ಲಿರುವಂಥ ಒಂದು ಅಣುವಿದ್ಯುತ್ ಸ್ಥಾವರ ಇದಾಗಿದೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ನಮಗೆ ಗೊತ್ತಿರಬೇಕಾಗಿರುವಂಥ ವಿಚಾರ ಏನಂದರೆ, ಯಾರಿಂದ ನಿರ್ವಹಿಸಲ್ಪಡುತ್ತೆ ಅನ್ನುವಂಥ ಪ್ರಶ್ನೆಗೆ ಆಲ್ರೆಡಿ ನಿಮಗೆ ಉತ್ತರ ಸಿಕ್ಕಿದೆ, ರಿಪೀಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಎಷ್ಟು ಯೂನಿಟ್ಗಳಿದ್ದಾವೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಲಿಸ್ಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ 4 ಯೂನಿಟ್ಗಳು ಕೈಗಾದಲ್ಲಿರೋದು ಕಂಡುಬರುತ್ತೆ. ಟೋಟಲ್ ಕೆಪಾಸಿಟಿ 880 ಮೆಗಾವ್ಯಾಟ್ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಕಕ್ರಾಪರ್, ಆಲ್ರೆಡಿ ಈ ಪ್ರಶ್ನೆ ಇದಕ್ಕೆ ರಿಲೇಟೆಡ್ ಕೇಳಿರೋದು. ಗುಜರಾತ್ ರಾಜ್ಯದಲ್ಲಿರೋದು 1140 ಮೆಗಾವ್ಯಾಟ್ನಷ್ಟು ಇದರ ಟೋಟಲ್ ಕೆಪಾಸಿಟಿ ಇರೋದು ಕಂಡುಬರುತ್ತೆ. ಇನ್ನು ರಾಜಸ್ಥಾನ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ಇದು ಕೂಡ ಹೆಚ್ಚು ಫೇಮಸ್ ಆಗಿರೋದು. ರಾಜಸ್ಥಾನ್ ರಾಜ್ಯದಲ್ಲಿರೋದು ರಾಜಸ್ಥಾನ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಂತ ಹೆಚ್ಚು ಫೇಮಸ್ ಆಗಿದೆ. ಇದು ಇರುವಂತಹ ಪರ್ಟಿಕ್ಯುಲರ್ ಪ್ಲೇಸ್ ನೋಡ್ತಾ ಹೋದರೆ ರಾವತ್ ಭಾಟದಲ್ಲಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒನ್ ತಾರಾಪುರ್, ಆಲ್ರೆಡಿ ಗೊತ್ತು ನಿಮಗೆ, ಹೆಚ್ಚು ಫೇಮಸ್ ಆಗಿರೋದು. ಇಡೀ ಭಾರತದಲ್ಲಿ ಬಂದಾಗ ದೇಶದ ಮೊದಲ ಅಣುವಿದ್ಯುತ್ ಸ್ಥಾವರ ಅಂದರೆ ಅದು ತಾರಾಪುರ್ ಅಣುವಿದ್ಯುತ್ ಸ್ಥಾವರ. ಮಹಾರಾಷ್ಟ್ರ ಸ್ಟೇಟಲ್ಲಿರೋದು 1400 ಮೆಗಾವ್ಯಾಟ್ ಅದರ ಟೋಟಲ್ ಕೆಪಾಸಿಟಿ ಇರೋದು ಕಂಡುಬರುತ್ತೆ. ನೆಕ್ಸ್ಟ್ ಒನ್ ಇರೋದು ಆಲ್ರೆಡಿ ಗೊತ್ತು, ಕೂಡಂಕುಲಂ, ಹೆಚ್ಚು ಫೇಮಸ್ ಆಗಿರುವಂಥದ್ದು ತಮಿಳ್ನಾಡು ಸ್ಟೇಟಲ್ಲಿರೋದು ಕಂಡುಬರುತ್ತೆ. ಮತ್ತು ಇದರದ ಕೆಪಾಸಿಟಿ ನೋಡ್ತಾ ಹೋದರೆ 2000 ಮೆಗಾವ್ಯಾಟ್ ಇರೋದು ಕಂಡುಬರುತ್ತೆ. ಪ್ರೆಸೆಂಟ್ ದೇಶದಲ್ಲಿರುವಂತಹ 7 ಅಣುವಿದ್ಯುತ್ ಸ್ಥಾವರಗಳೇನಿದಾವಲ್ವ, ಈ 7 ಅಣುವಿದ್ಯುತ್ ಸ್ಥಾವರಗಳಲ್ಲಿ ಅತಿ ಹೆಚ್ಚು ಕೆಪಾಸಿಟಿ ಹೊಂದಿರುವಂಥ ಅಣುವಿದ್ಯುತ್ ಸ್ಥಾವರ ಯಾವುದನ್ನೋದು ಕೂಡ ಗೊತ್ತಿರಬೇಕು. ಓಕೆ, ಮೆಗಾವ್ಯಾಟ್ ರಿಲೇಟೆಡ್ ಟೋಟಲ್ ಕೆಪಾಸಿಟಿ ಕಾಲಮ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗ್ತಾ ಇದೆ. ಪ್ರೆಸೆಂಟ್ ಇರುವಂಥ 7 ಅಣುವಿದ್ಯುತ್ ಸ್ಥಾವರಗಳಲ್ಲಿ ಕೂಡಂಕುಲಂ ಅಣುವಿದ್ಯುತ್ ಸ್ಥಾವರ ಅತಿ ಹೆಚ್ಚು ಸಾಮರ್ಥ್ಯ ಅಥವಾ ಅತಿ ದೊಡ್ಡದಾದಂತಹ ಒಂದು ಅಣುವಿದ್ಯುತ್ ಸ್ಥಾವರ ಅಂತ ನಾವು ಡಿಸೈಡ್ ಮಾಡ್ಬೋದಾಗಿದೆ. ಇನ್ನು ಕರ್ನಾಟಕದಲ್ಲಿರುವಂಥ ಕೈಗಾದ ಕೆಪಾಸಿಟಿ ನೋಡೋದಾದರೆ 880 ಮೆಗಾವ್ಯಾಟ್ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ಇದರ ಜೊತೆಗೆ ಇನ್ನೂ ಕೆಲವೊಂದು ವಿಚಾರ ನಮಗೆ ಕ್ಲಿಯರ್ ಆಗಿರಬೇಕು. ಏನಂದರೆ, ಮುಂಬರುವಂತಹ ದಿನಗಳಲ್ಲಿ ಇನ್ನೂ ಕೆಲವೊಂದು ಅಣುವಿದ್ಯುತ್ ಸ್ಥಾವರಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಕೆಲವೊಂದು ಅದಕ್ಕೆ ರಿಲೇಟೆಡ್ ಅಂತ ವರ್ಕ್ ನಡೀತಾ ಇದೆ. ಮತ್ತು ಈಗಾಗಲೇ ಇರುವಂತಹ ಅಣುವಿದ್ಯುತ್ ಸ್ಥಾವರಗಳಲ್ಲಿ ಕೂಡ ಯೂನಿಟ್ಗಳ ಸಂಖ್ಯೆ ಹೆಚ್ಚಿಗೆ ಮಾಡುವಂಥ ಪ್ರಯತ್ನ ಕೂಡ ನಡೀತಾ ಇದೆ.
ಅದಕ್ಕೆ ರಿಲೇಟೆಡ್ ಆಗಿರುವಂಥ ಲಿಸ್ಟ್ ನಿಮಗೆ ಕಾಣಿಸ್ತಾ ಇದೆ. ಸ್ಪೆಷಲಿ ನಾನು 2 ನಿಮಗೆ ಕ್ಲಿಯರ್ ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ಕೈಗಾ ಇಂಪಾರ್ಟೆಂಟ್ ನಮ್ಮ ರಾಜ್ಯಕ್ಕೆ ರಿಲೇಟೆಡ್ ಆಗಿ, ನಮ್ಮ ಸ್ಟೇಟ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ. ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಡಿಸ್ಕಷನ್ ಮಾಡಿದ ಹಾಗೆ 4 ಯೂನಿಟ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಟೋಟಲ್ 80 ಮೆಗಾವ್ಯಾಟ್ನಷ್ಟು ಅಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದಾಗಿದೆ. ಆ 4 ಯೂನಿಟ್ಗಳ ಜೊತೆಗೆ ಇನ್ನೂ 2 ಯೂನಿಟ್ಗಳನ್ನು ಅಲ್ಲಿ ಆ್ಯಡ್ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಆದರೆ ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗುತ್ತೆ. ಹಾಗಾಗಿ ಪ್ರೆಸೆಂಟ್ ಅದರ ಸ್ಟೇಟಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅದು ಹೋಲ್ಡ್ ಆಗಿರೋದು. ಓಕೆ, ಇಷ್ಟು ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಜೈತಾಪುರ್ ಸೆಕೆಂಡ್ ಒನ್ ಕಾಲಮಲ್ಲಿ ಕಾಣಿಸ್ತಾ ಇದೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರೋದು. ಯಾಕೆ ಜೈತಾಪುರ್ ಇಂಪಾರ್ಟೆಂಟ್ ಅಂದರೆ, ಜೈತಾಪುರ್ನ ಅಂದರೆ ಮಹಾರಾಷ್ಟ್ರದಲ್ಲಿರುವಂಥ ಒಂದು ಪ್ಲೇಸ್ ಅದು. ಅಲ್ಲಿ ಅಣುವಿದ್ಯುತ್ ಸ್ಥಾವರ ಸ್ಥಾಪನೆಗೆ ರಿಲೇಟೆಡ್ ಆಗಿರುವಂಥ ವರ್ಕ್ ನಡೀತಾ ಇದೆ. ಜೈತಾಪುರ್ ಅಣುವಿದ್ಯುತ್ ಸ್ಥಾವರ ಕಾರ್ಯಾರಂಭ ಮಾಡಿದ್ರೆ ಅದು ಒಂದು ದಾಖಲೆ ಬರೆಯಲಿದೆ. ಏನು ದಾಖಲೆ ಅಂದರೆ, ಟೋಟಲ್ ಕೆಪಾಸಿಟಿ ನೋಡಿದ್ರೆ ಗೊತ್ತಾಗ್ತಾ ಇದೆ 9900 ಮೆಗಾವ್ಯಾಟ್ನಷ್ಟು ಟೋಟಲ್ ಕೆಪಾಸಿಟಿ, ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಆ ಅಣುವಿದ್ಯುತ್ ಸ್ಥಾವರಕ್ಕೆ ಇರಲಿದೆ. ಹಾಗಾಗಿ ಜೈತಾಪುರ್ ಅಣುವಿದ್ಯುತ್ ಸ್ಥಾವರ ಕಾರ್ಯಾರಂಭ ಮಾಡಿದರೆ ಅದು ದೇಶದಲ್ಲಿ ಅತಿ ದೊಡ್ಡ ಅಥವಾ ಅತಿ ಹೆಚ್ಚು ಕೆಪಾಸಿಟಿ ಹೊಂದಿರುವಂಥ ಒಂದು ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅನ್ನುವಂಥ ಕೀರ್ತಿಗೆ ಅದು ಪಾತ್ರವಾಗಲಿದೆ. ಅದನ್ನು ಹೊರತುಪಡಿಸಿದ್ರೆ ಆಂಧ್ರ ಪ್ರದೇಶದಲ್ಲಿ ಕೂಡ 2 ಅಣುವಿದ್ಯುತ್ ಸ್ಥಾವರಗಳು ಅಸ್ತಿತ್ವಕ್ಕೆ ಬರಲಿದ್ದಾವೆ ಭವಿಷ್ಯದಲ್ಲಿ. ಮತ್ತು ಇನ್ನೂ ಕೆಲವೊಂದು ಪ್ಲೇಸಸ್ ಕೂಡ ನೀವಿಲ್ಲಿ ನೋಡ್ಬೋದಾಗಿದೆ. ಈ ರೀತಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರುವಂತಹ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ಗಳು ಯಾವುವು ಮತ್ತು ಮುಂಬರುವಂತಹ ದಿನಗಳಲ್ಲಿ ಭಾರತದಲ್ಲಿ ಅನುಷ್ಠಾನಕ್ಕೆ ಬರಲಿರುವಂತಹ ಅಣುವಿದ್ಯುತ್ ಸ್ಥಾವರಗಳು ಯಾವುದನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲೇಬೇಕು. ನೆಕ್ಸ್ಟ್ ಪ್ರಶ್ನೆ ಇರೋದು ಯೋಗ ದಿನಕ್ಕೆ ರಿಲೇಟೆಡ್ ಆಗಿರೋದು. ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಿಸಲಾಗುತ್ತೆ ಅಂತ ಕ್ವಶನ್ ಇರೋದು. ಓಕೆ, ಆಲ್ರೆಡಿ ಬಹಳಷ್ಟು ಫೇಮಸ್ ಆಗಿರುವಂಥ ಕ್ವಶನ್ ಇದು. ಏಪ್ರಿಲ್ 21, ಜೂನ್ 21, ಜೂನ್ 22 ಮತ್ತು ಜುಲೈ 21 ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಯೋಗ ಡೇ ಹೆಚ್ಚು ಫೇಮಸ್ ಆಗಿರುವಂತಹ ದಿನಾಚರಣೆಗಳಲ್ಲಿ ಇದನ್ನು ಕೂಡ ಗುರುತಿಸಲಾಗುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೂನ್ 21. ಸಾಮಾನ್ಯವಾಗಿ ಪ್ರತಿ ವರ್ಷ ಜೂನ್ 21ರಂದು ಇದನ್ನು ನಾವು ಆಚರಿಸ್ತಾ ಇದ್ದೇವೆ. ಆದರೆ ಮುಂಚೆಯಿಂದ ಏನಿರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಇದನ್ನು ಆಚರಿಸಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿ ಸ್ಪೆಷಲಿ 4-5 ವರ್ಷಗಳಿಂದ ನಡೀತಾ ಇರುವಂತಹ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಚ್ಚು ಬಾರಿ ಇದನ್ನು ಕೂಡ ಕೇಳಾಗ್ತಾ ಇದೆ. ಸ್ಪೆಷಲಿ ಇದಕ್ಕೆ ರಿಲೇಟೆಡ್ ಆಗಿ ಒಂದು 2-3 ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಬೇಕು. ಇಂಟರ್ನ್ಯಾಷನಲ್ ಯೋಗ ಡೇ ಯಾವತ್ತು ಆಚರಿಸ್ತೇವೆ ಅನ್ನೋದು ಆಲ್ರೆಡಿ ಕ್ವಶನಲ್ಲೇ ಕ್ಲಿಯರ್ ಆಗಿದೆ. ಜೂನ್ 21 ಪ್ರತಿ ವರ್ಷ. 2015ರಿಂದ ಇದನ್ನು ಆಚರಿಸಲಾಗ್ತಾ ಇದೆ, ಕ್ಲಿಯರ್ ಆಗಿರಬೇಕು. ಮತ್ತು ಪ್ರತಿ ವರ್ಷ ಕೂಡ ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನು ಒಂದು ಥೀಮ್ ಇಟ್ಕೊಂಡು ಅದನ್ನು ಆಚರಿಸ್ತೇವೆ. ಕೇವಲ ಇಂಟರ್ನ್ಯಾಷನಲ್ ಯೋಗ ಡೇ ಅಷ್ಟೇ ಅಲ್ಲ, ಬಹುತೇಕ ಎಲ್ಲ ದಿನಾಚರಣೆಗಳನ್ನು ಕೂಡ ಪ್ರತಿ ವರ್ಷ ಬಂದಾಗ ಒಂದು ಧ್ಯೇಯವನ್ನು ಇಟ್ಕೊಂಡು ಆಚರಿಸ್ತೇವೆ. ಅದೇ ರೀತಿ 2021 ಈ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇನ ಥೀಮ್ ಏನಾಗಿತ್ತು ಅಂದರೆ, ಯೋಗ ಫಾರ್ ವೆಲ್ ಬೀಯಿಂಗ್ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ನಾವು ಇದನ್ನು ಆಚರಿಸಿದ್ದೇವೆ. ಹಾಗಾಗಿ ಇದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಲೇಬೇಕು. ಆಲ್ರೆಡಿ ಬೇಸಿಕ್ ಇನ್ಫಾರ್ಮೇಷನ್ ಬಹುತೇಕ ಜನರಿಗೆ ಕ್ಲಿಯರ್ ಇರುತ್ತೆ. ವಿಶ್ವಕ್ಕೆ ಭಾರತ ಕೊಟ್ಟಿರುವಂಥ ಅತ್ಯಂತ ಪ್ರಮುಖ ಕೊಡುಗೆಗಳಲ್ಲಿ ಯೋಗವನ್ನು ಕೂಡ ಗುರುತಿಸಲಾಗುತ್ತೆ. ಯೋಗಶಾಸ್ತ್ರದ ಪಿತಾಮಹ ಯಾರಿದ್ದಾರೆ, ಇವೆಲ್ಲವೂ ಕೂಡ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರುತ್ತೆ. ಹಾಗಾಗಿ ನಾವು ಅವನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ, ಜಸ್ಟ್ ಈ ವರ್ಷದ ವಿಚಾರ ಮಾತ್ರ ಇಲ್ಲಿ ಫೋಕಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಪ್ರಶ್ನೆ ಇರೋದು ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿರೋದು. ಇವರಲ್ಲಿ ಯಾರು ರಾಜ್ಯಸಭೆಯ ಅಧ್ಯಕ್ಷರು ಆಗಿರುತ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ರಾಜ್ಯಸಭೆಯ ಸಭಾಧ್ಯಕ್ಷರಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಇದಾಗಿದೆ. ಆಪ್ಷನ್ಸ್ ನೋಡೋದಾದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಉಪಸಭಾಪತಿ ಮತ್ತು ಸಭಾಪತಿ ಅಂತ 4ರನ್ನು ಇಲ್ಲಿ ಆಯ್ಕೆಯಾಗಿ ಕೊಟ್ಟಿದ್ದಾರೆ. ರಾಜ್ಯಸಭೆಯ ಸಭಾಧ್ಯಕ್ಷರ ಹುದ್ದೆ ಹೆಚ್ಚು ಸ್ಪೆಷಲ್ ಆಗಿರೋದು ಮತ್ತು ಬಿಗಿನರ್ಸ್ ಬಹಳಷ್ಟು ತಪ್ಪು ಮಾಡುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಆನ್ಸರ್ ಗುರುತಿಸ್ರಿ ಅಂದರೆ, ಈ ಬಿಗಿನರ್ಸ್ ಯಾರಿರ್ತಾರಲ್ವ ಅವರು ಹೆಚ್ಚು ತಪ್ಪು ಮಾಡುವಂಥ ಪಾಸಿಬಿಲಿಟಿ ಇರುತ್ತೆ. ಯಾಕೆ ಅಂತ ನೋಡ್ತಾ ಹೋದರೆ, ಕಾಮನ್ ಆಗಿ ನಾವು ಕೇಂದ್ರ ಶಾಸಕಾಂಗದಲ್ಲಿ 2 ಸದನ ಗುರುತಿಸ್ತೇವೆ, ಲೋಕಸಭೆ ಮತ್ತು ರಾಜ್ಯಸಭೆ ಅಂತ. ರಾಜ್ಯ ಶಾಸಕಾಂಗ ಅಂತ ಬಂದರೆ ಅಲ್ಲಿ ಕೂಡ ವಿಧಾನಸಭೆ ಇರುತ್ತೆ, ಇನ್ನು ಕೆಲವೊಂದು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಕೂಡ ಇರುತ್ತೆ. ಟೋಟಲ್ ಆಗಿ ಬಂದಾಗ 4 ಸದನಗಳನ್ನು ಗುರುತಿಸ್ತೇವೆ. ಈ 4 ಸದನಗಳಲ್ಲಿ ರಾಜ್ಯಸಭೆಯನ್ನು ಹೊರತುಪಡಿಸಿದ್ರೆ ರಿಮೈನಿಂಗ್ 3 ಸದನಗಳಲ್ಲಿ ಆ ಸದನದ ಸದಸ್ಯರೇ ಆ ಸದನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋದನ್ನು ನಾವು ಕಾಣ್ತೇವೆ. ಆದರೆ ರಾಜ್ಯಸಭೆಯಲ್ಲಿ ಈ ರೀತಿ ಇರೋದಿಲ್ಲ. ರಾಜ್ಯಸಭೆಯ ಸದಸ್ಯರು ಆಗಿಲ್ಲದೆ ಇರುವಂತಹ ವ್ಯಕ್ತಿ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಹಾಗಾಗಿ ಹೆಚ್ಚು ಕನ್ಫ್ಯೂಸ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉಪರಾಷ್ಟ್ರಪತಿಯವರು. ಅಂದರೆ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಓಕೆ, ಅದರ ಜೊತೆಗೆ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಂಥ ಆರ್ಟಿಕಲ್ ನಿಮಗೆ ಕ್ಲಿಯರ್ ಆಗಿರಬೇಕು. 63ನೇ ವಿಧಿ. ಉಪರಾಷ್ಟ್ರಪತಿಯವರು 64ನೇ ವಿಧಿಯ ಪ್ರಕಾರ ರಾಜ್ಯಸಭೆಯ ಪದನಿಮಿತ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ಬಳಕೆ ಆಗಿರುವಂತಹ ಪದನಿಮಿತ ಸಭಾಧ್ಯಕ್ಷರು ಅನ್ನುವಂಥ ವರ್ಡ್ ಇಂಪಾರ್ಟೆಂಟ್.
ಯಾಕೆ ಈ ರೀತಿ ಕರೆಯಲಾಗುತ್ತೆ ಅಂತ ನೋಡ್ತಾ ಹೋದರೆ ಬೇಸಿಕ್ಲಿ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಸದಸ್ಯರು ಆಗಿರೋದಿಲ್ಲ, ಆದರೂ ಸಹ ಅವರು ರಾಜ್ಯಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಇವರಿಗೆ ಪದನಿಮಿತ್ತ ಸಭಾಧ್ಯಕ್ಷರಂತ ಹೇಳಲಾಗುತ್ತೆ. ಇನ್ನು ಇವರ ಅಧಿಕಾರಾವಧಿ ಆಲ್ರೆಡಿ ಗೊತ್ತು ನಿಮಗೆ, 5 ವರ್ಷ ಆಗಿರುತ್ತೆ. ರಾಷ್ಟ್ರಪತಿಗಳಿಂದ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇನ್ನು ಇವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗೆ ನೀಡಬೇಕನ್ನೋದು. ಇನ್ನು ರಾಜ್ಯಸಭೆಯ ಉಪಸಭಾಧ್ಯಕ್ಷರ ಬಗ್ಗೆ ನೋಡ್ತಾ ಹೋದರೆ ರಾಜ್ಯಸಭಾ ಸದಸ್ಯರಲ್ಲಿಯೇ ಒಬ್ಬರು ಉಪಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು. ಆದರೆ ರಾಜ್ಯಸಭೆಯ ಸಭಾಧ್ಯಕ್ಷರು ಅಥವಾ ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋರು ಮಾತ್ರ ಉಪರಾಷ್ಟ್ರಪತಿ ಆಗಿರ್ತಾರೆ. ನೆಕ್ಸ್ಟ್ ಒನ್ ಇಂಡಿಯನ್ ಜಿಕೆಗೆ ರಿಲೇಟೆಡ್ ಆಗಿರೋದು ಅಥವಾ ಸೈನ್ಸಿಗೆ ರಿಲೇಟೆಡ್ ಆಗಿರೋದು ಅಂತ ಕೂಡ ಗುರುತಿಸ್ಬೋದು. ಯಾವ ಕಾರಣದಿಂದ ಭಾರತವು ಪ್ರತಿ ವರ್ಷ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಣೆ ಮಾಡಲಾಗುತ್ತದೆ ಅಥವಾ ಮಾಡುತ್ತೇವೆ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋದಾದರೆ 1928ರಲ್ಲಿ ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟನ್ನು ಕಂಡುಹಿಡಿದ ದಿನವಾಗಿದ್ದರಿಂದ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ಸ್ ನೋಡೋದಾದರೆ ಭಾರತವು ಮೊದಲ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿದ ದಿನವಾಗಿದೆ ಅಂತ ಕೊಟ್ಟಿದ್ದಾರೆ. ಥರ್ಡ್ ಒನ್ ವಿಕ್ರಮ್ ಸಾರಾಭಾಯ್ ಅವರು ಜನಿಸಿರುವಂತಹ ದಿನ ಅಂತ ಕೊಟ್ಟಿದ್ದಾರೆ. 4ನೇ ಆಪ್ಷನ್ಸ್ ಇರೋದು ಜವಾಹರ್ಲಾಲ್ ನೆಹರು ಅವರು ಭಾರತದಾದ್ಯಂತ ವಿಜ್ಞಾನ ಪ್ರಯೋಗಾಲಯಗಳಿಗೆ ಅಡಿಗಲ್ಲು ಹಾಕಿರುವಂತಹ ದಿನ ಅಂತ ಕೊಟ್ಟಿದ್ದಾರೆ. ಓಕೆ, ಆಲ್ರೆಡಿ ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಗೊತ್ತು, ತೀರಾ ಬೇಸಿಕ್ ಆಗಿರುವಂತಹ ಪ್ರಶ್ನೆ ಇದು. ಫೆಬ್ರವರಿ 28ರಂದು ನಾವು ಯಾಕೆ ನ್ಯಾಷನಲ್ ಸೈನ್ಸ್ ಡೇ ಆಚರಿಸ್ತೇವೆ ಅಂತ ಕೇಳ್ತಾ ಇದ್ದಾರೆ. ಇದು ಪ್ಯೂರ್ಲಿ ರಿಲೇಟೆಡ್ ಆಗಿರೋದು ಸಿ ವಿ ರಾಮನ್ ಅವರಿಗೆ. ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟನ್ನು ಸಂಶೋಧನೆ ಮಾಡಿದಂತಹ ದಿನ ಅದು. ಅದರ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 28 ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಿಸ್ತೇವೆ. ಹಾಗಾದರೆ ಬನ್ನಿ, ರಾಮನ್ ಎಫೆಕ್ಟ್ ಅಂದರೆ ಏನು, ಯಾವುದಕ್ಕೆ ರಿಲೇಟೆಡ್ ಆಗಿದೆ ಮತ್ತು ಸಿ ವಿ ರಾಮನ್ ಅವರಿಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನಮ್ಮ ಮೈಂಡಲ್ಲಿ ಬರೋದು ರಾಮನ್ ಎಫೆಕ್ಟ್ ಅಂದರೆ ಏನು ಅಥವಾ ರಾಮನ್ ಪರಿಣಾಮ ಅಂದರೆ ಏನು ಅಂತ ಗೊತ್ತಿರಬೇಕು ನಮಗೆ. ಆಲ್ರೆಡಿ ನಿಮಗೆ ಸಿ ವಿ ರಾಮನ್ ಅವರ ಇಮೇಜ್ ಕಾಣಿಸ್ತಾ ಇದೆ ಮತ್ತು ಪಕ್ಕದಲ್ಲಿ ರಾಮನ್ ಎಫೆಕ್ಟ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಇಮೇಜ್ ಕೂಡ ಕಾಣಿಸ್ತಾ ಇದೆ. ಅಂದರೆ ಒಂದು ಪಾರದರ್ಶಕ ವಸ್ತುವಿನ ಮೂಲಕ ಹಾದು ಹೋಗುವಂತಹ ಬೆಳಕು ಆ ವಸ್ತುವಿನಿಂದ ಹೊರ ಬಂದಾಗ ಅದರ ವೇವ್ ಲೆಂತ್ ಮತ್ತು ಫ್ರೀಕ್ವೆನ್ಸಿಯಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ಸಂಶೋಧನೆ ಮಾಡಿರೋದೇ ರಾಮನ್ ಎಫೆಕ್ಟ್ ಅನ್ನೋದು ಕ್ಲಿಯರ್ ಆಗಿರಬೇಕು. ಅಂದರೆ ರಾಮನ್ ಎಫೆಕ್ಟ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಇದು ಬೆಳಕಿನ ಚದುರುವಿಕೆಗೆ ರಿಲೇಟೆಡ್ ಆಗಿರುವಂಥ ಒಂದು ಸಂಶೋಧನೆ. ಇಷ್ಟು ನಿಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಅದರ ಜೊತೆಗೆ ಸಿ ವಿ ರಾಮನ್ ಅವರಿಗೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನೋಡೋದಾದರೆ ಫಸ್ಟ್ ಒನ್ ಅವರ ಪೂರ್ಣ ಹೆಸರು ಏನನ್ನೋದು ಕ್ಲಿಯರ್ ಆಗಿರಬೇಕು. ಚಂದ್ರಶೇಖರ್ ವೆಂಕಟರಾಮನ್ ಅನ್ನೋದವರ ಪೂರ್ಣ ಹೆಸರು. ಆಲ್ರೆಡಿ ನಾನು ಹೇಳಿದ ಹಾಗೆ ರಾಮನ್ ಎಫೆಕ್ಟ್ ರಿಲೇಟೆಡ್ ಆಗಿರೋದು ಇದು ಬೆಳಕಿನ ಚದುರಿಕೆಗೆ ಅಂತ ಗುರುತಿಸಲಾಗುತ್ತೆ. ಇನ್ನು ಫಿಸಿಕ್ಸ್ ಅಂತ ವಿಚಾರಕ್ಕೆ ಬಂದರೆ 1930ರಲ್ಲಿ ರಾಮನ್ ಅವರಿಗೆ ಸಿ ವಿ ರಾಮನ್ ಅವರಿಗೆ ರಾಮನ್ ಎಫೆಕ್ಟನ್ನು ಸಂಶೋಧನೆ ಮಾಡ್ತಾರಲ್ವ, ಅದರ ಸಲುವಾಗಿ 1930ರಲ್ಲಿ ಅವರಿಗೆ ಈ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತೆ. ಇದರ ಮೂಲಕ ಅವರು ವಿಶೇಷ ಸಾಧನೆಯನ್ನು ಮಾಡ್ತಾರೆ. ಏನು ವಿಶೇಷ ಸಾಧನೆ ಅಂದರೆ ವಿಜ್ಞಾನ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ಏಷ್ಯಾದ ವ್ಯಕ್ತಿ ಅನ್ನುವಂಥ ಕೀರ್ತಿಗೆ ಇವರು ಪಾತ್ರರಾಗ್ತಾರೆ. ಮೊಟ್ಟ ಮೊದಲ ಏಷ್ಯಾದ ವ್ಯಕ್ತಿ ಅನ್ನೋದು ಕ್ಲಿಯರ್ ಆಗಿರಬೇಕಿಲ್ಲ, ಮತ್ತೆ ಕನ್ಫ್ಯೂಷನ್ ಆಗಬಾರ್ದು. ವಿಜ್ಞಾನ ವಿಭಾಗದಲ್ಲಿ ಬಂದಾಗ ನೊಬೆಲ್ ಅವಾರ್ಡ್ ಪಡೆದುಕೊಂಡಂಥ ಮೊಟ್ಟ ಮೊದಲ ವ್ಯಕ್ತಿ ಅಂದರೆ ಸಿ ವಿ ರಾಮನ್ ಅವರು. ಆದರೆ ಕೆಲವೊಮ್ಮೆ ಕ್ವಶನ್ ಇನ್ನೊಂದು ರೀತಿ ಕೇಳ್ಬೋದು, ನೊಬೆಲ್ ಪ್ರಶಸ್ತಿ ಪಡೆದಂತಹ ಏಷ್ಯಾದ ಮೊದಲ ವ್ಯಕ್ತಿ ಯಾರಂತ ಕೇಳ್ಬೋದು. ಏಷ್ಯಾದ ಮೊದಲ ವ್ಯಕ್ತಿ ಅಂತ ಕೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅನ್ನೋದು ಕ್ಲಿಯರ್ ಆಗಿರಬೇಕು ಸಾಹಿತ್ಯ ವಿಭಾಗದಲ್ಲಿ. ವಿಜ್ಞಾನ ವಿಭಾಗದಲ್ಲಿ ನೊಬೆಲ್ ಅವಾರ್ಡ್ ಪಡೆದಂಥ ಮೊದಲ ವ್ಯಕ್ತಿ ಯಾರಂತ ಕೇಳಿದ್ರೆ ಸಿ ವಿ ರಾಮನ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ನಿರ್ದೇಶಕರಾಗಿ ಕೂಡ ಇವರು ವರ್ಕ್ ಮಾಡ್ತಾರೆ. ಸ್ಪೆಷಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂಥ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಅನ್ನುವಂಥ ಕೀರ್ತಿಗೂ ಇವರು ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, 1948ರಲ್ಲಿ ಇವರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಕೂಡ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಸಿ ವಿ ರಾಮನ್ ಅವರಿಗೆ ರಿಲೇಟೆಡ್ ಆಗಿ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ಒನ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ತೀವ್ರಗಾಮಿ ಮತ್ತು ಮಂದಗಾಮಿಗಳ ನಡುವೆ ವಿಭಜನೆ ಏರ್ಪಡಿತು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಕಲ್ಕತ್ತಾ, ಲಾಹೋರ್, ಬಾಂಬೆ ಮತ್ತು ಸೂರತ್ ಈ 4 ಸ್ಥಳಗಳಲ್ಲಿ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ವಿಭಜನೆ ಏರ್ಪಡ್ತು ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೂರತ್. ಅಂದರೆ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ನಲ್ಲಿ 2 ಗುಂಪುಗಳ ಅಸ್ತಿತ್ವಕ್ಕೆ ಬರ್ತವೆ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳಂತ 2 ಭಾಗಗಳಾಗಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಗೋದನ್ನು ನಾವು ಕಾಣ್ತೇವೆ.
ಓಕೆ, ಬನ್ನಿ ಕಾಂಗ್ರೆಸ್ ಅಧಿವೇಶನಕ್ಕೆ ರಿಲೇಟೆಡ್ ಆಗಿ ನಾನು ಇಲ್ಲಿ ನಿಮಗೆ ಹೆಚ್ಚು ಫೋಕಸ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಕಾಂಗ್ರೆಸ್ ಸಮಿಟ್ಸ್ಗಳು ಯಾವ್ದು ಅನ್ನೋದು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಫಸ್ಟ್ ಆಫ್ ಆಲ್, ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂದಿದ್ದು 1885ರಲ್ಲಿ. ಓಕೆ, 1885ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಏನಿದೆ ಅಲ್ವಾ, ಅದರ ಇಂಪಾರ್ಟೆಂಟ್ ಆಗಿರುವಂಥ ಅಧಿವೇಶನಗಳು ನೋಡೋದಾದರೆ ಈ ಸ್ಲೈಡಲ್ಲಿ ಮೊದಲ 4 ಅಧಿವೇಶನಗಳು ನಿಮಗೆ ಕ್ಲಿಯರ್ ಆಗ್ತಾ ಇದ್ದಾವೆ. ಫಸ್ಟ್ ಸಮಿಟ್ ನಡೆದಿದ್ದು 1885ರಲ್ಲಿ, ಅಸ್ತಿತ್ವಕ್ಕೆ ಬಂದಂಥ ವರ್ಷದಲ್ಲೇ ನಡೆದಿದ್ದು ಕ್ಲಿಯರ್ ಆಗಿರಬೇಕು. ಅಧಿವೇಶನ ನಡೆದಂಥ ಸ್ಥಳ ಕೇಳ್ಬೋದು ನಿಮಗೆ, ಬಾಂಬೆ. ಇಂಪಾರ್ಟೆಂಟ್ ಫಸ್ಟ್ ಸಮಿಟ್ ಆಗಿರೋದ್ರಿಂದ ಈ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂತ ಕೇಳ್ಬೋದು. WC ಬ್ಯಾನರ್ಜಿ ಅವರು ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ವಹಿಸ್ಕೊಂಡಿದ್ರು. ಇಷ್ಟು ಕ್ಲಿಯರ್ ಆಗಿರಬೇಕು. ಸೆಕೆಂಡ್ ಸಮಿಟ್ ಅಥವಾ ಸೆಕೆಂಡ್ ಅಧಿವೇಶನ ನಡೆದಿದ್ದು 1886ರಲ್ಲಿ. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ದಾದಾಬಾಯಿ ನವರೋಜಿ ಅವರು ವಹಿಸ್ಕೊಂಡಿದ್ರು. ಕಲ್ಕತ್ತಾದಲ್ಲಿ ಈ ಅಧಿವೇಶನ ನಡೀತನ್ನೋದು. ನೆಕ್ಸ್ಟ್, ಕಾಂಗ್ರೆಸ್ನ 3ನೇ ಅಧಿವೇಶನ ನಡೆದಿದ್ದು ಮದ್ರಾಸ್ನಲ್ಲಿ 1887ರಲ್ಲಿ. ಬದ್ರುದ್ದೀನ್ ತಯ್ಯಬ್ಜಿ ಅವರು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ಏನು ವಿಶೇಷತೆ ಅಂದರೆ, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂತಹ ಮೊಟ್ಟ ಮೊದಲ ಮುಸ್ಲಿಂ ವ್ಯಕ್ತಿ ಅನ್ನುವಂಥ ಕೀರ್ತಿಗೆ ಇವರು ಪಾತ್ರರಾಗಿದ್ದಾರೆ. ನೆಕ್ಸ್ಟ್ ಒನ್, 1888ರಲ್ಲಿ ಅಲಹಾಬಾದ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಜಾರ್ಜ್ ಯೂಲೆ ಅಥವಾ ಜಾರ್ಜ್ ಯೂಲ್ ಅಂತ ಕೂಡ ಪ್ರೊನೌನ್ಸ್ ಮಾಡಲಾಗುತ್ತೆ. ಇವರು ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಏನು ವಿಶೇಷತೆ ಅಂದರೆ, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಮೊಟ್ಟ ಮೊದಲ ವಿದೇಶಿ ವ್ಯಕ್ತಿ ಅನ್ನುವಂಥ ಕೀರ್ತಿಗೆ ಇವರು ಪಾತ್ರರಾಗಿದ್ದಾರೆ. ಈ ರೀತಿ ಮೊದಲ 4 ಕಾಂಗ್ರೆಸ್ ಅಧಿವೇಶನಗಳು ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟು. ಇಲ್ಲಿ ನಾನು ಆ ಅಧಿವೇಶನದಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ, ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್, ಎಲ್ಲಿ ನಡೀತು, ಯಾರಾದರ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು, ಯಾವ ವರ್ಷ ನಡೀತು ಅನ್ನೋದು ಮಾತ್ರ ಇಲ್ಲಿ ಬೇಸಿಕ್ ಆಗಿ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದಕ್ಕೆ ರಿಲೇಟೆಡ್ ಮತ್ತೆ ಒಂದು ವಿಡಿಯೋದಲ್ಲಿ ಸಪ್ರೇಟಾಗಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್, ಇನ್ನೂ ಕೆಲವೊಂದು ಅಧಿವೇಶನ ನೋಡ್ತಾ ಹೋದರೆ 1907ರಲ್ಲಿ ಸೂರತ್ನಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನ ಇಂಪಾರ್ಟೆಂಟ್ ಆಗಿರೋದು. ಮತ್ತು ಈ ಕ್ವಶನ್ಗೆ ರಿಲೇಟೆಡ್ ಆಗಿರುವಂಥ ಆನ್ಸರ್ ಈ ಸ್ಲೈಡಲ್ಲಿ ನಿಮಗೆ ಸಿಗ್ತಾ ಇದೆ. ರಾಸ್ ಬಿಹಾರಿ ಬೋಸ್ ಅವರು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ಈ ಅಧಿವೇಶನದಲ್ಲಿ ಕಾಂಗ್ರೆಸ್ನಲ್ಲಿ ಮಂದಗಾಮಿ ಮತ್ತು ತೀವ್ರಗಾಮಿ ಅಂತ 2 ಭಾಗಗಳಾಗಿ, ಗುಂಪುಗಳು ಅಥವಾ 2 ಭಾಗಗಳಾಗಿ ಕಾಂಗ್ರೆಸ್ ಪಕ್ಷ ವಿಭಜನೆ ಆಗೋದನ್ನು ನಾವು ಕಾಣ್ತೇವೆ. 1911ರ ಕಾಂಗ್ರೆಸ್ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆಯುತ್ತೆ. BN ಧಾರ್ ಅವರು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಏನು ವಿಶೇಷತೆ ಅಂದರೆ, ಮೊಟ್ಟ ಮೊದಲ ಬಾರಿಗೆ ಜನಗಣ ಮನ ಏನು ನಮ್ಮ ರಾಷ್ಟ್ರಗೀತೆ ಇದೆ ಅಲ್ವಾ, ಈ ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಅಂತ ಗುರುತಿಸ್ತಾ ಇರೋದು. 1916ರ ಕಾಂಗ್ರೆಸ್ ಅಧಿವೇಶನ ಲಕ್ನೋದಲ್ಲಿ ನಡೆಯುತ್ತೆ. AC ಮಜುಮ್ದಾರ್ ಅವರು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಈ ಅಧಿವೇಶನದಲ್ಲಿ ಕಾಂಗ್ರೆಸ್ನಲ್ಲಿ ಏನು 2 ಭಾಗಗಳಾಗಿ ಡಿವೈಡ್ ಆಗಿತ್ತಲ್ವ, ಮಂದಗಾಮಿ ಮತ್ತು ತೀವ್ರಗಾಮಿ ಅಂತ 2 ಗುಂಪುಗಳ ಅಸ್ತಿತ್ವಕ್ಕೆ ಬಂದಿದ್ವಲ್ವ, ಆ 2 ಗುಂಪುಗಳು ಮತ್ತೆ ಒಗ್ಗೂಡ್ತವೆ. ಹಾಗಾಗಿ 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಕೂಡ ಇಂಪಾರ್ಟೆಂಟ್ ಅಂತ ಗುರುತಿಸೋದು. 1917ರ ಕಾಂಗ್ರೆಸ್ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆಯುತ್ತೆ. ಅನ್ನಿ ಬೆಸೆಂಟ್ ಅವರು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಏನು ವಿಶೇಷತೆ ಅಂದರೆ, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಮೊಟ್ಟ ಮೊದಲ ಮಹಿಳೆ ಅನ್ನುವಂಥ ಕೀರ್ತಿಗೆ ಇವರು ಪಾತ್ರರಾಗ್ತಾರೆ. 1923ರ ಕಾಂಗ್ರೆಸ್ ಅಧಿವೇಶನ ದೆಹಲಿಯಲ್ಲಿ ನಡೆಯುತ್ತೆ. ಅಬ್ದುಲ್ ಕಲಾಂ ಆಜಾದ್ ಅವರು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ವಿಶೇಷತೆ ನೋಡೋದಾದರೆ, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಅನ್ನುವಂಥ ಕೀರ್ತಿಗೆ ಅಬ್ದುಲ್ ಕಲಾಂ ಆಜಾದ್ ಅವರು ಪಾತ್ರರಾಗ್ತಾರೆ. ಓಕೆ, ಇನ್ನೂ ಕೆಲವೊಂದು ವಿಶೇಷವಾದಂತಹ ಕಾಂಗ್ರೆಸ್ ಅಧಿವೇಶನ ನೋಡೋದಾದರೆ, 1924ರ ಕಾಂಗ್ರೆಸ್ ಅಧಿವೇಶನ ಹೆಚ್ಚು ಫೇಮಸ್ ಆಗಿರೋದು ಸ್ಪೆಷಲಿ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ. ನಮ್ಮ ರಾಜ್ಯದ ಬೆಳಗಾವಿಯಲ್ಲಿ ನಡೆಯುತ್ತೆ. ಮಹಾತ್ಮ ಗಾಂಧೀಜಿಯವರು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಮಹಾತ್ಮ ಗಾಂಧೀಜಿಯವರು ಇಡೀ ಕಾಂಗ್ರೆಸ್ ಇತಿಹಾಸದಲ್ಲಿ ಬಂದಾಗ 1 ಬಾರಿ ಮಾತ್ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಅದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿರೋದು ವಿಶೇಷವಾಗಿದೆ. 1925ರಲ್ಲಿ ಬಂದಾಗ ಕಾನ್ಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಸರೋಜಿನಿ ನಾಯ್ಡು ಅವರು ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಈ ಮೂಲಕ ಇವರು ಕೂಡ ಒಂದು ದಾಖಲೆಯನ್ನು ಬರೀತಾರೆ. ಏನಂದರೆ, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಅನ್ನುವಂಥ ಕೀರ್ತಿಗೆ ಪಾತ್ರರಾಗ್ತಾರೆ. ಅನ್ನಿ ಬೆಸೆಂಟ್ ಅವರು ಕೂಡ ಇದೇ ಸಾಧನೆ ಮಾಡಿರ್ತಾರೆ. ಆದರೆ ಅನ್ನಿ ಬೆಸೆಂಟ್ ಅವರು ಅಂತ ಬಂದಾಗ ಮೂಲತಃ ಭಾರತೀಯರಲ್ಲ, ಅವರು ಐರಿಷ್, ಮೂಲತಃ ಐರ್ಲೆಂಡ್ನವರು. ಹಾಗಾಗಿ ಅನ್ನಿ ಬೆಸೆಂಟ್ ಅವರಿಗೆ ರಿಲೇಟೆಡ್ ಆಗಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ಮೊಟ್ಟ ಮೊದಲ ಮಹಿಳೆ ಕೇಳಿದ್ರೆ ಅನ್ನಿ ಬೆಸೆಂಟ್ ಅಂತ ಹೇಳ್ಬೋದು. ಮೊಟ್ಟ ಮೊದಲ ಭಾರತೀಯ ಮಹಿಳೆ ಕೇಳಿದ್ರೆ ಸರೋಜಿನಿ ನಾಯ್ಡು ಅಂತ ಆನ್ಸರ್ ಮಾಡಬೇಕಾಗುತ್ತೆ. 1929ರ ಕಾಂಗ್ರೆಸ್ ಅಧಿವೇಶನ ಲಾಹೋರ್ದಲ್ಲಿ ನಡೆಯುತ್ತೆ. ಹೆಚ್ಚು ಫೇಮಸ್ ಆಗಿರೋದು
ಪೂರ್ಣ ಸ್ವರಾಜ್ಯ ಏನು ಆಚರಿಸ್ಬೇಕನ್ನುವಂಥ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಆಲ್ರೆಡಿ ನಾವು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀವಿ ಆ ಸಮಿಟ್ ಬಗ್ಗೆ. ನೆಕ್ಸ್ಟ್ 1931 ಕಾಂಗ್ರೆಸ್ ಅಧಿವೇಶನ ಕರಾಚಿಯಲ್ಲಿ ನಡೆಯುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ. ಈ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ನಿರ್ಣಯವನ್ನು ಮಂಡನೆ ಮಾಡಲಾಗುತ್ತೆ. ಹಾಗಾಗಿ ಈ ಅಧಿವೇಶನ ಕೂಡ ಇಂಪಾರ್ಟೆಂಟ್ ಅಂತ ಗುರುತಿಸ್ತಾ ಇರೋದು. ನೆಕ್ಸ್ಟ್ ಒಂದು 1937 ಫೈಜಾಪುರದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಜವಾಹರ್ಲಾಲ್ ನೆಹರು ಅವರು ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಏನು ವಿಶೇಷತೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ, ಅಂದರೆ ಫೈಜಾಪುರ ಅನ್ನೋದು ಮಹಾರಾಷ್ಟ್ರದಲ್ಲಿರುವಂಥ ಒಂದು ಗ್ರಾಮೀಣ ಪ್ರದೇಶ ಅಥವಾ ಒಂದು ಹಳ್ಳಿ. ಅದು ಹಳ್ಳಿಯಲ್ಲಿ ನಡೆದಂತಹ ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನ ಅನ್ನುವಂಥ ಕೀರ್ತಿಗೆ ಈ ಅಧಿವೇಶನ ಪಾತ್ರವಾಗುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಅಂತ ಗುರುತಿಸ್ತಾ ಇರೋದು. ಇನ್ನು 1946 ಬಂದಾಗ ಮೀರತ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. JB ಕೃಪ್ಲಾನಿ ಅವರು ಈ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ. ಅಷ್ಟೇ ಅಲ್ಲ, 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ JB ಕೃಪ್ಲಾನಿ ಅವರೇ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಕೂಡ ಇಂಪಾರ್ಟೆಂಟ್ ಅಂತ ನಾವು JB ಕೃಪ್ಲಾನಿಯನ್ನು ಗುರುತಿಸ್ತಾ ಇರೋದು. ಈ ರೀತಿ 1885 ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದು ನಾನು ಗುರುತಿಸಿರೋದು. ಇನ್ನೂ ಕೆಲವೊಂದು ನಾನು ಇಲ್ಲಿ ಬಿಟ್ಟಿದ್ದೀನಿ. ನಿಮಗೆ ಇಂಪಾರ್ಟೆಂಟ್ ಅನಿಸುವಂಥ ಕಾಂಗ್ರೆಸ್ ಅಧಿವೇಶನಗಳ ಲಿಸ್ಟ್ ಒಂದು ಕಡೆ ಇರಬೇಕು ಮತ್ತು ಆ ಅಧಿವೇಶನದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲೇಬೇಕು. ನೆಕ್ಸ್ಟ್ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ, ಮೋಹಿನಿಯಟ್ಟಂ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಇರೋದು. ಕರ್ನಾಟಕ, ಕೇರಳ, ಒಡಿಸ್ಸಾ ಮತ್ತು ತಮಿಳುನಾಡು ಅಂತ ಮೋಹಿನಿಯಟ್ಟಂ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಡ್ಯಾನ್ಸಸ್ ಸಿಸ್ಟಮ್ ಅಂತ ಗುರುತಿಸಲಾಗುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳ. ಓಕೆ, ಬನ್ನಿ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಫೇಮಸ್ ಆಗಿರುವಂಥ ನೃತ್ಯಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ಗಳು ಯಾವುದನ್ನೋದು ಗೊತ್ತಿರಬೇಕು. ಇಡೀ ಭಾರತದಲ್ಲಿ ಬಂದಾಗ ನಾವು 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸನ್ನು ಗುರುತಿಸ್ತೇವೆ. ಬೇರೆ ಬೇರೆ ಅಥರ್ಸ್ ಬುಕ್ಕಲ್ಲಿ ಬಂದಾಗ ಬೇರೆ ಬೇರೆ ಸಂಖ್ಯೆಯಲ್ಲಿರೋದು ಕಂಡುಬರುತ್ತೆ. ಆದರೆ ನಾನು ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿರೋದು ಸಂಗೀತ ನಾಟಕ ಅಕಾಡೆಮಿ ಮತ್ತು ಮಿನಿಸ್ಟ್ರಿ ಆಫ್ ಕಲ್ಚರ್, ಅವುಗಳ ಅಧಿಕೃತ ವೆಬ್ಸೈಟ್ಗಳಿಂದ ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿರೋದು. ಅವರ ವೆಬ್ಸೈಟಲ್ಲಿರುವಂತಹ ಇನ್ಫಾರ್ಮೇಷನ್ ಪ್ರಕಾರ ದೇಶದಲ್ಲಿ 8 ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸನ್ನು ಗುರುತಿಸಲಾಗುತ್ತೆ. ಫಸ್ಟ್ ಒನ್ ಭರತನಾಟ್ಯಂ, ತಮಿಳುನಾಡು ರಾಜ್ಯಕ್ಕೆ ರಿಲೇಟೆಡ್ ಆಗಿರೋದು, ಕ್ಲಿಯರ್ ಆಗಿರಬೇಕು. ಕಥಕ್ ನೃತ್ಯ ಆಲ್ರೆಡಿ ಗೊತ್ತು ನಿಮಗೆ, ಉತ್ತರ ಪ್ರದೇಶ ರಾಜ್ಯಕ್ಕೆ ರಿಲೇಟೆಡ್ ಆಗಿದೆ. ಕಥಕಲಿ ಕೇರಳಕ್ಕೆ ರಿಲೇಟೆಡ್ ಆಗಿರೋದು. ಕುಚಿಪುಡಿ ಹೆಚ್ಚು ಫೇಮಸ್ ಆಗಿದೆ ಆಂಧ್ರ ಪ್ರದೇಶಕ್ಕೆ. ಇನ್ನು ಒಡಿಸ್ಸಿ ಒಡಿಶಾ ಸ್ಟೇಟಿಗೆ ರಿಲೇಟೆಡ್ ಆಗಿರೋದು. ಇನ್ನು ಸಾತ್ರಿಯಾ ಅಸ್ಸಾಂ ರಾಜ್ಯಕ್ಕೆ ರಿಲೇಟೆಡ್ ಆಗಿರೋದು. ಇನ್ನು ಮಣಿಪುರಿ, ಇದು ಮಣಿಪುರ್ ಸ್ಟೇಟ್ಗೆ ರಿಲೇಟೆಡ್ ಆಗಿರೋದು. ಮೋಹಿನಿಯಟ್ಟಂ ಈ ಪ್ರಶ್ನೆಯಲ್ಲಿ ಕೇಳಿರುವಂತಹ ಕಂಟೆಂಟ್ ಇದು ಕೇರಳ ರಾಜ್ಯದು. ಓಕೆ, ಈ ರೀತಿ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಯಾವಿದ್ದಾವೆ ಭಾರತದಲ್ಲಿ ಮತ್ತು ಯಾವ ರಾಜ್ಯಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ, ಈ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಅಂತ ನಾವು ಡಿಸ್ಕಷನ್ ಮಾಡಿದೆವಲ್ವಾ, ಈ ನೃತ್ಯ ವಿಭಾಗದಲ್ಲಿ ಹೆಚ್ಚು ಫೇಮಸ್ ಆಗಿರುವಂತಹ ಪರ್ಸನ್ಸ್ಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಅಂದರೆ ಫೇಮಸ್ ಡ್ಯಾನ್ಸರ್ಸ್ ಯಾರಿದ್ದಾರೆ ಈ ಡ್ಯಾನ್ಸ್ ಇದರಲ್ಲಿ ಬಂದಾಗ ಅಂತ ಕ್ಲಿಯರ್ ಆಗಿರಬೇಕು. ಸಾಕಷ್ಟು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಭರತನಾಟ್ಯಮಲ್ಲಿ ಬಂದಾಗ ಸಾಕಷ್ಟು ಜನ ಅದ್ಭುತವಾದಂಥ ಸಾಧನೆ ಮಾಡಿದ್ದಾರೆ. ಆದರೆ ನಾವು ಇಲ್ಲಿ ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂತಹ ಭರತನಾಟ್ಯಂ ಕ್ಷೇತ್ರದ ನೃತ್ಯಗಾರರು ಯಾರು ಅನ್ನೋದು ಗೊತ್ತಿರಬೇಕು. ಸ್ಪೆಷಲಿ ರುಕ್ಮಿಣಿ ದೇವಿ ಅವರು, ಪದ್ಮಾ ಸುಬ್ರಹ್ಮಣ್ಯಂ ಆಗಿರ್ಬೋದು, ವೈಜಯಂತಿ ಮಾಲಾ, ಹೇಮಾ ಮಾಲಿನಿ, ಇವರು ಭರತನಾಟ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರುವಂತಹ ವ್ಯಕ್ತಿಗಳಂತ ಗುರುತಿಸಲಾಗುತ್ತೆ. ಎಕ್ಸಾಮಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಮಾಡೆಲಲ್ಲಿ ಕ್ವಶನ್ ಕೇಳ್ಬೋದು, ಅಥವಾ ಆ ವ್ಯಕ್ತಿಯ ಹೆಸರನ್ನು ಕೊಟ್ಟಿರ್ತಾರೆ, ಯಾವ ನೃತ್ಯಕ್ಕೆ ರಿಲೇಟೆಡ್ ಆಗಿದ್ದಾರೆ ಅಂತ ಕೇಳ್ಬೋದು. ಹಾಗಾಗಿ ಭರತನಾಟ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ವ್ಯಕ್ತಿಗಳು ಯಾರನ್ನೋದು ನಿಮಗೆ ಬೇಸಿಕ್ ಆಗಿ ಗೊತ್ತಿರಲೇಬೇಕು. ನೆಕ್ಸ್ಟ್ ಕಥಕ್ ಉತ್ತರ ಪ್ರದೇಶ ರಾಜ್ಯಕ್ಕೆ ರಿಲೇಟೆಡ್ ಆಗಿರೋದು ಆಲ್ರೆಡಿ ಗೊತ್ತು. ಈ ನೃತ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ವ್ಯಕ್ತಿಗಳು ಯಾರನ್ನೋ ಲಿಸ್ಟ್ ನಿಮಗೆ ಕಾಣಿಸ್ತಾ ಇದೆ. ಸ್ಪೆಷಲಿ ಒಬ್ಬ ವ್ಯಕ್ತಿಯ ಇಮೇಜ್ ಕಾಣಿಸ್ತಾ ಇದೆ, ಬಿರ್ಜು ಮಹಾರಾಜರದು ಹೆಚ್ಚು ಫೇಮಸ್ ಆಗಿದೆ ಮತ್ತು ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿರೋದನ್ನು ಸಹ ನಾವು ನೋಡ್ತೇವೆ. ಬಿರ್ಜು ಮಹಾರಾಜರು ಯಾವ ನೃತ್ಯಕ್ಕೆ ರಿಲೇಟೆಡ್ ಆಗಿದ್ದಾರೆ ಅಂತ ಈ ರೀತಿ ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ, ಹಾಗಾಗಿ ಇಂಪಾರ್ಟೆಂಟ್ ಅಂತ ಗುರುತಿಸ್ತಾ ಇರೋದು. ಅಷ್ಟೇ ಅಲ್ಲ, ಬಿರ್ಜು ಮಹಾರಾಜರ ಜೊತೆ ನಾವು ಇನ್ನೂ ಕೆಲವರ ಹೆಸರನ್ನು ಕೂಡ ನೋಡ್ಬೋದಾಗಿದೆ ಸ್ಕ್ರೀನ್ ಮೇಲೆ. ಶಂಭು ಮಹಾರಾಜ್ ಆಗಿರ್ಬೋದು, ಗೋಪಿ ಕೃಷ್ಣ ಆಗಿರ್ಬೋದು ಮತ್ತು ಶಾಶ್ವತಿ ಸೇನ್ ಆಗಿರ್ಬೋದು. ಇವರೆಲ್ಲರೂ ಕೂಡ ಕಥಕ್ ನೃತ್ಯದಲ್ಲಿ ಸಾಕಷ್ಟು ಅಚೀವ್ಮೆಂಟ್ ಮಾಡಿರುವಂತಹ ಮಹನೀಯರಾಗಿದ್ದಾರೆ. ನೆಕ್ಸ್ಟ್ ಕಥಕಲ್ಲಿ ಕೇರಳ ರಾಜ್ಯದಲ್ಲಿ ಫೇಮಸ್ ಆಗಿರೋದು. ಈ ನೃತ್ಯದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ವ್ಯಕ್ತಿಗಳಂತ ನಾನು ಇಬ್ಬರ ಹೆಸರನ್ನು ಗುರುತಿಸ್ತಾ ಇದ್ದೀನಿ. ಇವ್ರ ಜೊತೆ ಇನ್ನೂ ಕೆಲವೊಬ್ಬರನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದಾಗಿದೆ. ಸ್ಕ್ರೀನ್ ಮೇಲೆ ಇರುವಂಥ ಇಬ್ಬರು ಮಹನೀಯರ ಹೆಸರು ನೋಡೋದಾದರೆ ಕಲಮನಂದಲಂ
ಕೃಷ್ಣ ನಯ್ಯರ್ ಅಂತ ಮತ್ತು ರಾಮನಕುಟೆ ನಯ್ಯರ್ ಅಂತ, ಇವರು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿಗಳಾಗಿದ್ದಾರೆ, ಸ್ಪೆಷಲಿ ಕಥಕಲಿ ನೃತ್ಯದಲ್ಲಿ ಬಂದಾಗ. ನೆಕ್ಸ್ಟ್ ಒನ್ ಕೂಚಿಪುಡಿ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ನೃತ್ಯ ಶೈಲಿ ಇದಾಗಿದೆ. ಇದು ಕೂಡ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ನೃತ್ಯದಲ್ಲಿ ಫೇಮಸ್ ಆಗಿರುವಂಥ ವ್ಯಕ್ತಿಗಳ ಹೆಸರು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಒನ್ ಮೋಹಿನಿ ಅಟ್ಟಂ, ಕೇರಳದಲ್ಲಿ ಹೆಚ್ಚು ಫೇಮಸ್ ಆಗಿರೋದು. ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ದಾರೆ, ಮೋಹಿನಿ ಅಟ್ಟಂ ಯಾವ ರಾಜ್ಯಕ್ಕೆ ರಿಲೇಟೆಡ್ ಆಗಿದೆ ಅಂತ. ಈ ನೃತ್ಯದಲ್ಲಿ ಫೇಮಸ್ ಆಗಿರುವಂತಹ ವ್ಯಕ್ತಿಗಳ ಹೆಸರನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅವಶ್ಯಕತೆ ಅನಿಸಿದ್ರೆ ನೀವು ನೋಟ್ ಮಾಡ್ಕೊಳ್ಬೋದಾಗಿದೆ. ಅದರ ಜೊತೆಗೆ ಭಾರತದಲ್ಲಿ ಬಂದಾಗ ನಾವು ಜಾನಪದ ನೃತ್ಯಗಳನ್ನು ಸಹ ನಾವು ಕಾಣ್ಬೋದಾಗಿದೆ. ಓಕೆ, ಕ್ಲಿಯರ್ ಆಗಿರಬೇಕು. ಜಾನಪದ ನೃತ್ಯಗಳ ಲಿಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಜಾನಪದ ನೃತ್ಯ ಆ ರಾಜ್ಯದಲ್ಲಿ ಗುರುತಿಸಲಾಗುತ್ತೆ, ಇಡೀ ರಾಜ್ಯದಲ್ಲಿ ಕಂಡು ಬರಬಹುದು. ಇನ್ನು ಕೆಲವೊಂದು ಭಾಗದಲ್ಲಿ ಬಂದಾಗ ಆ ರಾಜ್ಯದ ಕೆಲವೊಂದು ಏರಿಯಾಕ್ಕೆ ಲಿಮಿಟ್ ಆಗಿರೋದು ಸಹ ನಾವು ಕಾಣ್ಬೋದಾಗಿದೆ. ಸ್ಪೆಷಲಿ ಅಸ್ಸಾಂ ರಾಜ್ಯದಲ್ಲಿ ಬಂದಾಗ ಬಿಹು ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಜಾನಪದ ನೃತ್ಯವಾಗಿದೆ. ನಾಗಾ ಡ್ಯಾನ್ಸ್ ಕೂಡ ಫೇಮಸ್ ಆಗಿದೆ. ಇನ್ನು ಮಹಾರಾಸ್ ಆಗಿರ್ಬೋದು, ಕಾಲಿ ಗೋಪಾಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅಸ್ಸಾಂ ರಾಜ್ಯದ ಅತ್ಯಂತ ಫೇಮಸ್ ಆಗಿರುವಂಥ ಜಾನಪದ ನೃತ್ಯಗಳಾಗಿದ್ದಾವೆ. ಜಾನಪದ ನೃತ್ಯ ಸುಗ್ಗಿ ನೃತ್ಯಗಳಾಗಿರ್ಬೋದು, ಅಥವಾ ವಿವಾಹದ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಶುಭಗಳಿಗೆ ಸಂದರ್ಭದಲ್ಲಿ ಮಾಡುವಂತಹ ವಿಶೇಷವಾದಂಥ ನೃತ್ಯಗಳಾಗಿದ್ದಾವೆ. ಬಹುತೇಕ ಕೆಲವೊಂದು ಏರಿಯಾಕ್ಕೆ ಲಿಮಿಟ್ ಆಗಿರೋದು ಕಂಡುಬರುತ್ತೆ. ಇಡೀ ಸ್ಟೇಟಲ್ಲಿ ಬರ್ಬೋದು ಕೆಲವೊಂದು, ಆದರೆ ಇನ್ನೂ ಕೆಲವೊಂದು ಏರಿಯಾ ವೈಸ್ ಬೇರೆ ಬೇರೆ ಜಾನಪದ ನೃತ್ಯಗಳು ಸಹ ಇರೋದನ್ನು ನಾವು ನೋಡ್ಬೋದಾಗಿದೆ. ಗುಜರಾತ್ ರಾಜ್ಯಕ್ಕೆ ಬಂದಾಗ ಗಾರ್ಬಾ ಮತ್ತು ದಾಂಡಿಯಾ ರಾಸ್ ಹೆಚ್ಚು ಬಾರಿ ರಿಪೀಟ್ ಆಗಿರೋದು ಕಂಡುಬರುತ್ತೆ. ಇವುಗಳಿಗೆ ರಿಲೇಟೆಡ್ ಆಗಿ ಯಾವ ರಾಜ್ಯದ ಜಾನಪದ ನೃತ್ಯ ಅಂತ ಕೇಳಿದ್ದಾರೆ. ಇನ್ನು ಕರ್ನಾಟಕ ಬಂದರೆ ಯಕ್ಷಗಾನ ಆಗಿರ್ಬೋದು, ಹುತ್ತರಿ ಆಗಿರ್ಬೋದು, ಸುಗ್ಗಿ ಕುಣಿತ ಆಗಿರ್ಬೋದು, ಕರಗ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥ ಫೇಮಸ್ ಆಗಿರುವಂಥ ಜಾನಪದ ನೃತ್ಯಗಳಾಗಿದ್ದಾವೆ. ಇನ್ನು ಮಹಾರಾಷ್ಟ್ರ ಬಂದರೆ ಲಾವಣಿ ಹೆಚ್ಚು ಫೇಮಸ್ ಆಗಿರೋದು, ಇನ್ನು ನಕಾಟ ಕೂಡ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಇನ್ನು ಪಂಜಾಬ್ ರಾಜ್ಯ ಬಂದರೆ ಅಲ್ಲಿ ಭಾಂಗ್ರಾ ಆಗಿರ್ಬೋದು, ಗಿಡ್ಡ ಆಗಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಇನ್ನು ಉತ್ತರ ಪ್ರದೇಶ ರಾಜ್ಯ ಬಂದರೆ ಇಲ್ಲಿ ನಾವಟಂಕಿ ಅನ್ನುವಂಥ ಒಂದು ಫೇಮಸ್ ಆಗಿರುವಂಥ ಜಾನಪದ ನೃತ್ಯವನ್ನು ಕಾಣ್ಬೋದು. ಇನ್ನು ರಾಸ್ಲೀಲಾ ಆಗಿರ್ಬೋದು, ಕಜ್ರಿ ಆಗಿರ್ಬೋದು, ಇವೆಲ್ಲವೂ ಕೂಡ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂಥ ಫೇಮಸ್ ಆಗಿರುವಂತಹ ಫೋಲ್ಕ್ ಡ್ಯಾನ್ಸ್ ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒನ್ ಅಗೇನ್ ಮತ್ತೆ ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ. ಅಕ್ರಮ ಬಂಧನದ ವಿರುದ್ಧ ನ್ಯಾಯಾಲಯ ಹೊರಡಿಸುವ ಆಜ್ಞೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಮ್ಯಾನ್ಮಸ್, ಹೇಬಿಯಸ್ ಕಾರ್ಪಸ್, ಸರ್ಶಿಯೋರರಿ ಮತ್ತು ಕೋವಾರೆಂಟೋ ಅಂತ. ಅಕ್ರಮ ಬಂಧನ ಅಂತ ಕೇಳ್ತಾ ಇದ್ರೆ ಕ್ಲಿಯರ್ ಆಗಿರಬೇಕು. ಅಕ್ರಮ ಬಂಧನದ ವಿರುದ್ಧ ಹೊರಡಿಸುವಂತಹ ರಿಟ್ ಕೇಳ್ತಾ ಇದ್ದಾರೆ ಯಾವುದು ಅಂತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್. ಓಕೆ, ಬನ್ನಿ ರಿಟ್ಗೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಅವಾಗೆ ನಿಮಗೆ ರಿಟ್ಗಳಿಗೆ ಇನ್ಫಾರ್ಮೇಷನ್ ಅಥವಾ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗುತ್ತೆ. ಮೊದಲನೇದಾಗಿ ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಆಲ್ರೆಡಿ ಯಾವುದನ್ನು ಲಿಸ್ಟ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ರಕ್ಷಣೆ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ. ಮತ್ತು ಆ ಹಕ್ಕುಗಳಿಗೆ ರಿಲೇಟೆಡ್ ಆಗಿರುವಂಥ ಆರ್ಟಿಕಲ್ಸ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾವೆ. ಯಾವ ಆರ್ಟಿಕಲ್ನಿಂದ ಯಾವ ಆರ್ಟಿಕಲ್ವರೆಗೂ ಸಮಾನತೆ ಹಕ್ಕು ಇದೆ, 19ರಿಂದ 22ರವರೆಗಿನ ವಿಧಿಗಳು ಯಾವ ಹಕ್ಕಿಗೆ ರಿಲೇಟೆಡ್ ಆಗಿದ್ದಾವೆ, ಈ ರೀತಿ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಇರೋದು ಕಂಡುಬರುತ್ತೆ. 12ರಿಂದ 35ರವರೆಗಿನ ವಿಧಿಗಳಿರೋದು ಕಂಡುಬರುತ್ತೆ. ಅದರಲ್ಲಿ ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿ 6 ಮೂಲಭೂತ ಹಕ್ಕುಗಳಿದ್ದಾವಲ್ವ, ಅವುಗಳಿಗೆ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ಸ್ ಯಾವುದನ್ನು ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ. ಓಕೆ, ಇವುಗಳಲ್ಲಿ ಮೊದಲ 5 ಹಕ್ಕುಗಳು ಮತ್ತು 6ನೇ ಹಕ್ಕು ಸ್ವಲ್ಪ ಡಿಫ್ರೆಂಟ್ ಇರೋದು ಕಂಡುಬರುತ್ತೆ. ಮೊದಲ 5 ಹಕ್ಕುಗಳು ಆಲ್ರೆಡಿ ವೈಟ್ ಕಲರಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದಾವೆ. ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಇವೆಲ್ಲವೂ ಕೂಡ ಮೂಲಭೂತ ಹಕ್ಕುಗಳೇ ಇದ್ದಾವೆ. ಈ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಉಂಟಾದರೆ ಅಂತಹ ಸಂದರ್ಭದಲ್ಲಿ ಈ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ಪಡೆದುಕೊಳ್ಳುವಂತಹ ಹಕ್ಕನ್ನು ಕೂಡ ಭಾರತದ ಸಂವಿಧಾನ ತನ್ನ ಪ್ರಜೆಗಳಿಗೆ ಮೂಲಭೂತ ಹಕ್ಕಾಗಿ ನೀಡಿದೆ. ಇದುವೇ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಆರ್ಟಿಕಲ್ 32 ಈ ಹಕ್ಕನ್ನು ತನ್ನ ಪ್ರಜೆಗಳಿಗೆ ನೀಡಿದೆ. ಅಂದರೆ ವೈಟ್ ಕಲರಲ್ಲಿ ನಾವು ಹೈಲೈಟ್ ಮಾಡಿದ್ದೇವೆ, ಅಥವಾ ಪ್ರೀವಿಯಸ್ ಸ್ಲೈಡಲ್ಲಿ ನೋಡೋಣ. ಮೊದಲ 5 ಹಕ್ಕುಗಳನ್ನು ಕಾಣಿಸ್ತಾ ಇದ್ದಾವಲ್ವಾ, ಆ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಅವುಗಳಿಗೆ ರಕ್ಷಣೆ ಪಡೆಯುವಂಥ ಹಕ್ಕನ್ನು ಕೂಡ ಭಾರತದ ಸಂವಿಧಾನದ 32ನೇ ವಿಧಿ ತನ್ನ ಪ್ರಜೆಗಳಿಗೆ ಮೂಲಭೂತ ಹಕ್ಕಾಗಿ ನೀಡಿದೆ. ಹಾಗಾಗಿ ಇದು ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಹಾಗಾಗಿಯೇ ಡಾಕ್ಟರ್ BR ಅಂಬೇಡ್ಕರ್ ಅವರು 32ನೇ ವಿಧಿಗೆ ಸೋಲ್ ಆ್ಯಂಡ್ ಹಾರ್ಟ್ ಆಫ್ ದಿ
ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ. ಅಂದರೆ ಇದಕ್ಕೆ ಸಂವಿಧಾನದ ಆತ್ಮ ಅಂತ ಕರೆದಿದ್ದಾರೆ. ಯಾಕೆಂದರೆ ಮೂಲಭೂತ ಹಕ್ಕುಗಳು ನೀಡೋದಷ್ಟೇ ಜವಾಬ್ದಾರಿ ಅಲ್ಲ, ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ನೀಡೋದು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಹಾಗಾಗಿ 32ನೇ ವಿಧಿ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳೋದು. ಓಕೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ 32ನೇ ವಿಧಿಯ ಪ್ರಕಾರ ನಾವು ರಕ್ಷಣೆ ಪಡೆದುಕೊಳ್ಬೋದು ಅನ್ನುವಂಥ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ಹಾಗಾದರೆ ಯಾವ ರೀತಿ ರಕ್ಷಣೆ ಪಡ್ಕೊಳ್ಳೋದು, ಯಾರಿದ ಇವುಗಳನ್ನು ರಕ್ಷಿಸ್ತಾರೆ ಅನ್ನೋದು ನೋಡ್ತಾ ಹೋಗೋಣ. 32ನೇ ವಿಧಿ ಪ್ರಕಾರ ಏನೆಲ್ಲ ಅವಕಾಶ ಇದೆ ಅಂತ ನೋಡ್ತಾ ಹೋದರೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಆ ವ್ಯಕ್ತಿ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ಬೋದಾಗಿದೆ. ಕ್ಲಿಯರ್ ಆಗಿರಬೇಕು. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಅಥವಾ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಆ ವ್ಯಕ್ತಿ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ಬೋದಾಗಿದೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ ಆಜ್ಞೆ ಹೊರಡಿಸುತ್ತೆ. ಕ್ವಶನ್ ಇದಕ್ಕೆ ರಿಲೇಟೆಡ್ ಆಗಿತ್ತು. ರಿಟ್ಗಳಲ್ಲಿ ಹೇಬಿಯಸ್ ಕಾರ್ಪಸ್ ಅನ್ನೋದು ಒಂದು ರಿಟ್ಟು, ಅದಕ್ಕೆ ರಿಲೇಟೆಡ್ ಆಗಿತ್ತು. 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಈ ರಿಟ್ಗಳನ್ನು ಹೊರಡಿಸುತ್ತೆ. ಅಷ್ಟೆಲ್ಲ 32ನೇ ವಿಧಿಯ ಪ್ರಕಾರ ಸಂಸತ್ತು ಕಾನೂನಿನ ಮೂಲಕ ರಿಟ್ಟಾಜ್ಞೆ ಹೊರಡಿಸುವಂಥ ಅಧಿಕಾರವನ್ನು ಇತರೆ ನ್ಯಾಯಾಲಯಗಳಿಗೂ ಕೂಡ ನೀಡಬಹುದಾಗಿದೆ. ಆದರೆ ಇಲ್ಲಿ ಇತರೆ ನ್ಯಾಯಾಲಯ ಅನ್ನುವಂಥ ವರ್ಡ್ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂದರೆ ಇತರೆ ನ್ಯಾಯಾಲಯ ಅನ್ನುವಂಥ ವರ್ಡು ಹೈಕೋರ್ಟ್ಗೆ ಅನ್ವಯಿಸೋದಿಲ್ಲ. ಯಾಕೆಂದರೆ ಹೈಕೋರ್ಟ್ ಆಲ್ರೆಡಿ 226ನೇ ವಿಧಿಯ ಪ್ರಕಾರ ರಿಟ್ ಹೊರಡಿಸುವ ಅಧಿಕಾರ ಪಡೆದುಕೊಂಡಿದೆ. ಹಾಗಾಗಿ ಇತರೆ ನ್ಯಾಯಾಲಯ ಅನ್ನುವಂಥ ವರ್ಡ್ ಯಾವ ನ್ಯಾಯಾಲಯಕ್ಕೆ ಅನ್ವಯಿಸುತ್ತೆ, ಅನ್ವಯಿಸೋದಿಲ್ಲ ಅಂತ ಕ್ವಶನ್ ಕೇಳ್ಬೋದು ನಿಮಗೆ. 32ನೇ ವಿಧಿಯಲ್ಲಿ ಬಳಕೆಯಾಗಿರುವಂತಹ ಇತರೆ ನ್ಯಾಯಾಲಯ ಅನ್ನುವಂಥ ವರ್ಡು ಇದು ಹೈಕೋರ್ಟಿಗೆ ಅನ್ವಯಿಸೋದಿಲ್ಲ ಅನ್ನೋದು. ಓಕೆ, ಬನ್ನಿ ಈಗ ರಿಟ್ಗಳ ಬಗ್ಗೆ ನೋಡ್ತಾ ಹೋಗೋಣ. 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ರಿಟ್ ಹೊರಡಿಸ್ಬೋದು ಮತ್ತು 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗಳು ಸಹ ರಿಟ್ ಆಜ್ಞೆಯನ್ನು ಹೊರಡಿಸ್ಬೋದಾಗಿದೆ. ಒಟ್ಟು 5 ರಿಟ್ಗಳನ್ನು ಗುರುತಿಸಲಾಗುತ್ತೆ. ಹೇಬಿಯಸ್ ಕಾರ್ಪಸ್ ಇದೆ, ಮ್ಯಾಂಡ್ಮಸ್ ಇದೆ, ಪ್ರೊಹಿಬಿಷನ್ ಇದೆ, ಸರ್ಶಿಯೋರರಿ ಮತ್ತು ಕೋವಾರೆಂಟ್ ಅಂತ. ಒಟ್ಟು 5 ರಿಟ್ಗಳನ್ನು ಹೊರಡಿಸಲಾಗುತ್ತೆ. 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟು ಹೊರಡಿಸುತ್ತೆ, 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ ಹೊರಡಿಸುತ್ತೆ. ಓಕೆ, ಬನ್ನಿ ಇವುಗಳ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಹೇಬಿಯಸ್ ಕಾರ್ಪಸ್ ಕ್ಲಿಯರ್ ಮಾಡ್ಕೊಳ್ಳೋಣ. ಹೇಬಿಯಸ್ ಕಾರ್ಪಸ್ ವ್ಯಕ್ತಿ ಸ್ವಾತಂತ್ರ್ಯದ ಪ್ರತೀಕ. ಓಕೆ, ಇದು ಕ್ಲಿಯರ್ ಆಗಿರಬೇಕು. ಸಾಕಷ್ಟು ಎಕ್ಸಾಮಲ್ಲಿ ಕೇಳ್ತಾರೆ 5 ರಿಟ್ಗಳಲ್ಲಿ ಯಾವ ರಿಟ್ ವ್ಯಕ್ತಿ ಸ್ವಾತಂತ್ರ್ಯದ ಪ್ರತೀಕ ಅಂತ ಕೇಳ್ಬೋದು. ಹೇಬಿಯಸ್ ಕಾರ್ಪಸ್. ಏನಿದು ಹೇಬಿಯಸ್ ಕಾರ್ಪಸ್ ಅಂದರೆ ಈ ಪದದ ಅರ್ಥ ನೋಡೋದಾದರೆ ಟು ಹ್ಯಾವ್ ಎ ಬಾಡಿ ಅಂತ ಅರ್ಥ ಕೊಡುತ್ತೆ. ಇದು ಕ್ಲಿಯರ್ ಆಗಿರಬೇಕು. ಯಾವ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಬಹುದು ಹೇಬಿಯಸ್ ಕಾರ್ಪಸ್ ರಿಟ್ ಆಜ್ಞೆ ಹೊರಡಿಸಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಅಥವಾ ಹೈಕೋರ್ಟಿಗೆ ಯಾವ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡ್ತಾ ಹೋದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಬಂಧಿಸಿದಾಗ ಅಂಥ ಸಂದರ್ಭದಲ್ಲಿ ನಾವು ಈ ರಿಟ್ ಆಜ್ಞೆ ಹೊರಡಿಸಲಿಕ್ಕೆ ಅರ್ಜಿ ಸಲ್ಲಿಸ್ಬೋದು. ಹಾಗಾದರೆ ಯಾರು ಅರ್ಜಿ ಸಲ್ಲಿಸ್ಬೋದು ಅಂತ ನೋಡ್ತಾ ಹೋದರೆ, ಬಂಧನಕ್ಕೆ ಒಳಗಾದಂಥ ವ್ಯಕ್ತಿಯಾದರೂ ಸಲ್ಲಿಸ್ಬೋದು ಪಾಸಿಬಿಲಿಟಿ ಇದ್ದರೆ, ಇಲ್ಲಾಂದರೆ ಅವನ ಪರವಾಗಿ ಬೇರೆ ಯಾರಾದರೂ ಕೂಡ ಈ ರಿಟ್ ಆಜ್ಞೆ ಹೊರಡಿಸಲಿಕ್ಕೆ ಅರ್ಜಿ ಸಲ್ಲಿಸ್ಬೋದಾಗಿದೆ. ಓಕೆ, ನ್ಯಾಯಾಲಯದ ಆಜ್ಞೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋದರೆ, ವ್ಯಕ್ತಿಯ ಬಂಧನ ನಿಜವಾಗ್ಲೂ ಕಾನೂನು ಬಾಹಿರವಾಗಿದ್ದರೆ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಏನು ಮಾಡ್ಬೋದು, ಆ ಬಂಧಿತ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಆದೇಶವನ್ನು ನೀಡುತ್ತೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿರಬೇಕು. ಮತ್ತು ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಕೂಡ ಅಪ್ಲೈ ಆಗ್ತವೆ. ಮತ್ತು ಮುಂಬರುವಂತಹ ದಿನಗಳಲ್ಲಿ ಇದ್ರ ಮೇಲೆ ಡೀಟೇಲ್ ಆಗಿ ಕ್ಲಾಸ್ ಮಾಡೋಣ. ಅವಾಗ ನಿಮಗೆ ಇನ್ನೂ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಇನ್ಫಾರ್ಮೇಷನ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಒನ್ ಮ್ಯಾಂಡ್ಮಸ್. ಮ್ಯಾಂಡ್ಮಸ್ ಅಂದರೆ ವಿ ಕಮಾಂಡ್, ವಿ ಆರ್ಡರ್ ಅಥವಾ ಪರಮಾದೇಶ ಅಂತ ಹೇಳೋದು. ಅಂದರೆ ಯಾವ ಸಂದರ್ಭದಲ್ಲಿ ಹೊರಡಿಸ್ಬೋದು ಅಂತ ನೋಡೋದಾದರೆ, ಸರ್ಕಾರಿ ಅಧಿಕಾರಿಗಳು ತಾವು ನಿರ್ವಹಿಸಬೇಕಾದ ಅಥವಾ ಒಬ್ಬ ಸರ್ಕಾರಿ ಅಧಿಕಾರಿ ತಾನು ನಿರ್ವಹಿಸಬೇಕಾದಂಥ ಕಾರ್ಯ ನಿರ್ವಹಿಸದೇ ಹೋದಾಗ ಅಥವಾ ನಿರ್ವಹಿಸಲು ನಿರಾಕರಿಸಿದಾಗ ಈ ರಿಟ್ ಆಜ್ಞೆಯನ್ನು ಹೊರಡಿಸ್ಬೋದಾಗಿದೆ. ಕ್ಲಿಯರ್ ಆಗಿರಬೇಕು. ಪರಮಾದೇಶ ಅಥವಾ ವಿ ಕಮಾಂಡ್, ವಿ ಆರ್ಡರ್ ಅನ್ನುವಂಥ ಅರ್ಥವನ್ನು ಇದು ಕೊಡುತ್ತೆ. ನೆಕ್ಸ್ಟ್ ಒನ್ ಪ್ರೊಹಿಬಿಷನ್. ಪ್ರೊಹಿಬಿಷನ್ ಅಂದರೆ ನಿಷೇಧಾಜ್ಞೆ ಅಥವಾ ಟು ಫಾರ್ಬಿಡ್ ಅಂತ ಹೇಳಾಗುತ್ತೆ. ಅಂದರೆ ಕೆಳ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಯಾವುದಾದ್ರೂ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಮೇಲಿನ ನ್ಯಾಯಾಲಯಗಳು ಈ ಪ್ರೊಹಿಬಿಷನ್ ಅನ್ನುವಂಥ ರಿಟ್ ಆಜ್ಞೆ ಹೊರಡಿಸ್ಬೋದಾಗಿದೆ. ಆಲ್ರೆಡಿ ಸೆಕೆಂಡ್ ಪಾಯಿಂಟಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. ಕೇವಲ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಯ ವಿರುದ್ಧ ಇದನ್ನು ಹೊರಡಿಸ್ಬೋದಾಗಿದೆ. ನೆಕ್ಸ್ಟ್ ಸರ್ಶಿಯೋರರಿ ಮತ್ತೊಂದು ರಿಟ್ ಆಗಿದೆ. ಇದು ಟು ಬಿ ಸರ್ಟಿಫೈಡ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಅಂದರೆ ಮೇಲಿನ ನ್ಯಾಯಾಲಯಕ್ಕೆ ಕಳಿಸೋದು. ಕೆಳ ನ್ಯಾಯಾಲಯದಲ್ಲಿರುವಂತಹ ಯಾವುದೋ ಒಂದು ಪ್ರಕರಣವನ್ನು ತನಗೆ ವರ್ಗಾಯಿಸಬೇಕಂತ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೊರಡಿಸುವಂತಹ ಒಂದು ರಿಟ್ ಆಜ್ಞೆ ಇದಾಗಿದೆ. ಇನ್ನು ಕೊನೆಯದಾಗಿ ಕೋ ವಾರೆಂಟೋ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ರಿಟ್ ಆಗಿದೆ. ಬೈ ವಾಟ್ ಅಥಾರಿಟಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಇದು.
ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ಹುದ್ದೆಯನ್ನು ಅಕ್ರಮವಾಗಿ ಅಥವಾ ಅರ್ಹತೆ ಇಲ್ಲದೆ ಅಲಂಕರಿಸಿದಾಗ ಅವರ ವಿರುದ್ಧ ಇದನ್ನು ಹೊರಡಿಸಲಾಗುತ್ತೆ. ಈ ರೀತಿ 5 ರಿಟ್ಗಳು ನಿಮಗೆ ಕ್ಲಿಯರ್ ಆಗಿರಬೇಕು. ಸ್ಪೆಷಲಿ ಪೊಲೀಸ್, PSI, FD ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕ್ವಶನ್ ರಿಪೀಟ್ ಆಗ್ತಾ ಇರುತ್ತೆ ರಿಟ್ಸ್ಗಳ ಬಗ್ಗೆ ರಿಲೇಟೆಡ್ ಆಗಿ. ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟು ಯಾವ ಆರ್ಟಿಕಲ್ ಪ್ರಕಾರ ಇವುಗಳನ್ನು ಹೊರಡಿಸುತ್ತೆ, ಯಾವ ಸಂದರ್ಭದಲ್ಲಿ ಹೊರಡಿಸಲಾಗುತ್ತೆ ಅನ್ನುವಂಥ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲೇಬೇಕು. ಓಕೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರಡಿಸುವಂತಹ ರಿಟ್ಗಳಿಗೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಅಂದರೆ ರಿಟ್ ಹೊರಡಿಸುವಂತಹ ವಿಚಾರದಲ್ಲಿ ಈ 2 ನ್ಯಾಯಾಲಯಗಳು ಈಕ್ವಲ್ ಆಗಿರುವಂಥ ಅಧಿಕಾರ ಹೊಂದಿದ್ದಾವ ಅಥವಾ ಬೇರೆ ಬೇರೆ ಏನಾದರೂ ವಿಚಾರಗಳು ಅಥವಾ ಅಂಶಗಳು ಹೊಂದಿದ್ದಾವ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸುಪ್ರೀಂ ಕೋರ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಸುಪ್ರೀಂ ಕೋರ್ಟ್ ನಿಮಗೆಲ್ಲ ಗೊತ್ತಿರುವ ಹಾಗೆ 32ನೇ ವಿಧಿಯ ಪ್ರಕಾರ ರಿಟ್ ಹೊರಡಿಸುತ್ತೆ ಅನ್ನುವಂಥ ವಿಚಾರ ಕ್ಲಿಯರ್ ಆಗಿದೆ. ಸುಪ್ರೀಂ ಕೋರ್ಟ್ ರಿಟ್ಗಳನ್ನು ಕೇವಲ ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕಾಗಿ ಮಾತ್ರ ಹೊರಡಿಸ್ಬೋದು. ಕ್ಲಿಯರ್ ಆಗಿರ್ಬೇಕು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಭಾರತದ ಭೂಪ್ರದೇಶದಾದ್ಯಂತ ಒಬ್ಬ ವ್ಯಕ್ತಿ ಅಥವಾ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ರಿಟ್ಟು ಹೊರಡಿಸ್ಬೋದಾಗಿದೆ. ಇನ್ನು ಕೊನೆಯದಾಗಿ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ರಿಟ್ ಹೊರಡಿಸುವಂಥ ಅಧಿಕಾರ ನಿರಾಕರಿಸೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಅದು ರಿಟ್ ಹೊರಡಿಸಲಿಕ್ಕೆ ಅದು ನಿರಾಕಾರ ಮಾಡೋಂಗಿಲ್ಲ. ರಿಟ್ ಹೊರಡಿಸಲೇಬೇಕು, ಅದು ಕಾನೂನು ಬದ್ಧವಾಗಿದೆ, ಅದು ಕ್ಲಿಯರ್ ಆಗಿರಬೇಕು. ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ಅಲ್ಲಿ. ಈಗ ಹೇಬಿಯಸ್ ಕಾರ್ಪಸ್ ಅಂದ ತಕ್ಷಣಕ್ಕೆ ಕಾನೂನು ಬದ್ಧವಾಗಿ ಬಂಧನ ಆಗಿದ್ದಾಗಲೂ ಕೂಡ ನಾವು ಹೇಬಿಯಸ್ ಕಾರ್ಪಸ್ ರಿಟ್ ಆಜ್ಞೆ ಹೊರಡಿಸಿರಿ ಅಂತ ಕೇಳೋಕ್ಕಾಗಲ್ಲ. ಬಟ್ ನಲ್ಲಿ ರಿಟ್ ಆಜ್ಞೆ ಹೊರಡಿಸುವಂಥ ಅಧಿಕಾರ 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟಿಗಿದೆ ಮತ್ತು ಸುಪ್ರೀಂ ಕೋರ್ಟ್ ಅದನ್ನು ನಿರಾಕರಿಸೋ ಹಾಗಿಲ್ಲ ಅನ್ನೋದು ಕ್ಲಿಯರ್ ಆಗಿರಬೇಕು. ಹೈಕೋರ್ಟ್ ವಿಚಾರಕ್ಕೆ ಬಂದರೆ ಕೆಲವೊಂದು ವ್ಯತ್ಯಾಸ ಕಾಣ್ತೇವೆ. ಹೈಕೋರ್ಟು ಮೂಲಭೂತ ಹಕ್ಕುಗಳ ಅನುಷ್ಠಾನದ ಜೊತೆಗೆ ಇತರೆ ಹಕ್ಕುಗಳ ಅನುಷ್ಠಾನಕ್ಕಾಗಿ ಕೂಡ ರಿಟ್ ಹೊರಡಿಸ್ಬೋದು. ಕ್ಲಿಯರ್ ಆಗಿರಬೇಕು. ಸುಪ್ರೀಂ ಕೋರ್ಟ್ ಕೇವಲ ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕಾಗಿ ಮಾತ್ರ ಹೊರಡಿಸಿದ್ರೆ, ಹೈಕೋರ್ಟು ಮೂಲಭೂತ ಹಕ್ಕುಗಳ ಜೊತೆಗೆ ಇತರೆ ಕಾನೂನಾತ್ಮಕ ಹಕ್ಕುಗಳ ಅನುಷ್ಠಾನಕ್ಕಾಗಿ ಕೂಡ ಇದು ರಿಟ್ ಆಜ್ಞೆ ಹೊರಡಿಸ್ಬೋದಾಗಿದೆ. ಮತ್ತು ತನ್ನ ಪ್ರಾದೇಶಿಕ ವ್ಯಾಪ್ತಿಯಲ್ಲಿರುವಂಥ ವ್ಯಕ್ತಿ ಅಥವಾ ಸರ್ಕಾರದ ವಿರುದ್ಧ ಮಾತ್ರ ರಿಟ್ ಹೊರಡಿಸ್ಬೋದು. ತನ್ನ ಪ್ರಾದೇಶಿಕ ವ್ಯಾಪ್ತಿ ಅಂದರೆ ಕರ್ನಾಟಕ ಹೈಕೋರ್ಟ್ ಅಂದರೆ ಕರ್ನಾಟಕ ಹೈಕೋರ್ಟ್ಗೆ ಒಂದು ಪ್ರಾದೇಶಿಕ ವ್ಯಾಪ್ತಿ ಗುರುತಿಸಲಾಗಿರುತ್ತೆ, ಆ ಏರಿಯಾದಲ್ಲಿ ಮಾತ್ರ ಹೊರಡಿಸ್ಬೋದು. ಸುಪ್ರೀಂ ಕೋರ್ಟ್ ಹಾಗಲ್ಲ, ಇಡೀ ದೇಶದಲ್ಲಿರುವಂತಹ ವ್ಯಕ್ತಿ ಅಥವಾ ಸರ್ಕಾರದ ವಿರುದ್ಧ ಹೊರಡಿಸ್ಬೋದು. ಇನ್ನು ಕೊನೆ ಪಾಯಿಂಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ. 226ನೇ ವಿಧಿಯ ಪ್ರಕಾರ ರಿಟ್ ಹೊರಡಿಸುವುದು ಹೈಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು. ಅಂದರೆ ಹೈಕೋರ್ಟ್ ರಿಟ್ ಹೊರಡಿಸಲೇಬೇಕು ಅನ್ನೋಂಥ ವಿಚಾರದಲ್ಲಿ ಬಂದಾಗ ಕಡ್ಡಾಯವಾಗಿಲ್ಲ, ಅದರ ವಿವೇಚನೆಗೆ ಬಿಟ್ಟಿದ್ದು. ರಿಟ್ ಹೊರಡಿಸ್ಬೋದು, ಹೊರಡಿಸದೇ ಇರ್ಬೋದು. ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಕಡ್ಡಾಯವಾಗಿ ರಿಟ್ ಹೊರಡಿಸಲೇಬೇಕು. ಏಕೆಂದರೆ 32ನೇ ವಿಧಿ ಬರೋದು ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಭಾಗದಲ್ಲಿ ಬರುತ್ತೆ. 32ನೇ ವಿಧಿ ಮೂಲಭೂತ ಹಕ್ಕಾಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಅದನ್ನು ನಿರಾಕರಿಸೋ ಹಾಗಿಲ್ಲ. ಆದರೆ 226ನೇ ವಿಧಿ ಏನಿದೆ ಅಲ್ವಾ, ಇದು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಬರೋದಿಲ್ಲ. ಹಾಗಾಗಿ ಹೈಕೋರ್ಟ್ ರಿಟ್ಟನ್ನು ಹೊರಡಿಸ್ಬೋದು, ಹೊರಡಿಸದೇ ಇರ್ಬೋದು. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಲೇಬೇಕು, ಅಥವಾ ಒಂದೇ ಸ್ಲೈಡಲ್ಲಿ ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಈ 2 ಕೋರ್ಟ್ಗಳು ರಿಟ್ ವಿಚಾರದಲ್ಲಿ ಇರುವಂತಹ ವ್ಯತ್ಯಾಸ ಏನಿದೆ ಅನ್ನೋದು ನೀವು ಇಲ್ಲಿ ಕ್ಲಿಯರ್ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಒನ್, ಹಾಗಾದರೆ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು ಅಂತ ಕ್ವಶನ್ ಬಂದರೆ ನಾವೇನಂತ ಆನ್ಸರ್ ಮಾಡ್ಬೋದಲ್ಲ ಅಂತ ನೋಡ್ತಾ ಹೋದರೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಈ 2 ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳಿಗೆ ರಕ್ಷಕವಾಗಿ ಕಾರ್ಯನಿರ್ವಹಿಸ್ತಾ ಇರ್ತವೆ. 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ ರಿಟ್ಗಳನ್ನು ಹೊರಡಿಸುವ ಮೂಲಕ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ನೀಡುತ್ತೆ. 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗೂ ಸಹ ರಿಟ್ ಹೊರಡಿಸ್ಬೋದು. ಹಾಗಾಗಿ ಹೈಕೋರ್ಟ್ ಕೂಡ ಮೂಲಭೂತ ಹಕ್ಕುಗಳ ರಕ್ಷಕವಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಆದರೆ ಇನ್ನೊಂದು ರೀತಿ ಕ್ವಶನ್ ಕೇಳ್ಬೋದು ನಿಮಗೆ, ಮೂಲಭೂತ ಹಕ್ಕುಗಳ ಅಂತಿಮ ರಕ್ಷಕ ಯಾರು ಅಂತ ಕ್ವಶನ್ ಕೇಳ್ಬೋದು. ಮೂಲಭೂತ ಹಕ್ಕುಗಳ ಅಂತಿಮ ರಕ್ಷಕ ಯಾರು ಅಂತ ಕೇಳಿದ್ರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಅಂತ ಆನ್ಸರ್ ಮಾಡಬೇಕು. ಯಾಕೆಂದರೆ ಆಲ್ರೆಡಿ ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. 32ನೇ ವಿಧಿಯ ಪ್ರಕಾರ ರಿಟ್ ಹೊರಡಿಸೋದು ಸುಪ್ರೀಂ ಕೋರ್ಟ್ಗೆ ಕಡ್ಡಾಯ. ಆದರೆ ಹೈಕೋರ್ಟ್ಗೆ 226ನೇ ವಿಧಿಯ ಪ್ರಕಾರ ರಿಟ್ ಹೊರಡಿಸೋದು ಕಡ್ಡಾಯ ಅಲ್ಲ, ಅದರ ವಿವೇಚನೆಗೆ ಬಿಟ್ಟಿದ್ದು. ಹಾಗಾಗಿ ಅಂತಿಮವಾಗಿ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡೋರು ಯಾರು ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ವಿಚಾರಗಳನ್ನು ಕ್ಲಿಯರ್ ಮಾಡಿಕೊಂಡಾಗ ಇಂತಹ ಕ್ವಶನ್ ಬಂದಾಗಲೂ ಕೂಡ ನೀವು ಎಕ್ಸಾಕ್ಟಾಗಿ ಆನ್ಸರನ್ನು ಗುರುತಿಸ್ಬೋದಾಗಿದೆ. ಇನ್ನೂ ಒಂದು ಕ್ವಶನ್ ಕೇಳ್ಬೋದು ನಿಮಗೆ, ರಿಟ್ ಹೊರಡಿಸುವುದರಲ್ಲಿ ಯಾವ ನ್ಯಾಯಾಲಯಕ್ಕೆ ಹೆಚ್ಚು ಅಧಿಕಾರವಿದೆ ಅಂತ. ಓಕೆ, ಸ್ಪೆಷಲಿ ಸ್ಟೇಟ್ಮೆಂಟ್ ರೂಪದ ಕ್ವಶನ್ ಕೇಳ್ತಾರೆ ಇದ್ರ ಮೇಲೆ. ನಾವಿದನ್ನು ಎಕ್ಸಾಕ್ಟಾಗಿ ಇದೇ ರೀತಿ ಅಂತ ಹೇಳೋಕ್ಕಾಗಲ್ಲ. ಹೈಕೋರ್ಟ್ಗೆ ಹೆಚ್ಚು ಅಧಿಕಾರ ಇದೆನಾ, ಸುಪ್ರೀಂ ಕೋರ್ಟ್ಗೆ ಹೆಚ್ಚು ಅಧಿಕಾರ ಇದೆನಾ ಅಂತ ನೋಡ್ತಾ ಹೋದರೆ ನಾವು 2 ಆ್ಯಂಗಲಲ್ಲಿ ನೋಡಬೇಕಾಗುತ್ತೆ. ವಿಷಯವಾರು ತೆಗೆದುಕೊಂಡಾಗ ಹೈಕೋರ್ಟು ಸುಪ್ರೀಂ ಕೋರ್ಟಿಗಿಂತ ಹೆಚ್ಚು ಅಧಿಕಾರ ಹೊಂದಿರೋದು ಕಂಡುಬರುತ್ತೆ. ಅಂದರೆ ನಾವು ವಿಷಯವಾರು ಅಂದರೆ ಮೂಲಭೂತ ಹಕ್ಕುಗಳ ಜೊತೆಗೆ ಇತರೆ ಹಕ್ಕುಗಳ ರಕ್ಷಣೆಗಾಗಿ ಕೂಡ ಹೈಕೋರ್ಟ್ ರಿಟ್ ಆಜ್ಞೆ ಹೊರಡಿಸ್ಬೋದಾಗಿದೆ.
ಈ ವಿಚಾರವನ್ನು ತೆಗೆದುಕೊಂಡಾಗ ಹೈಕೋರ್ಟ್ ಹೆಚ್ಚು ಅಧಿಕಾರ ಹೊಂದಿರೋದು ಕಂಡುಬರುತ್ತೆ. ಆದರೆ ಏರಿಯಾ ವೈಸ್ ತೆಗೆದುಕೊಂಡಾಗ ಸುಪ್ರೀಂ ಕೋರ್ಟ್ ಹೆಚ್ಚು ಅಧಿಕಾರ ಹೊಂದಿರೋದು ಕಂಡುಬರುತ್ತೆ. ಹಾಗಾಗಿ ಇಂತಹ ಕ್ವಶನ್ ಬಹುತೇಕ ಸ್ಟೇಟ್ಮೆಂಟ್ ರೂಪದಲ್ಲಿ ಬರೋದು ಖಂಡಿತ ಕ್ಲಿಯರ್ ಆಗಿರಬೇಕು. ಆ ರೀತಿಯೇ ಕ್ವಶನ್ ಕೇಳ್ತಾರೆ. ವಿಷಯವಾರು ಬಂದಾಗ ಹೈಕೋರ್ಟ್ ಹೆಚ್ಚು ಅಧಿಕಾರ ಹೊಂದಿದೆ, ಏರಿಯಾ ವೈಸ್ ತೆಗೆದುಕೊಂಡಾಗ ಸುಪ್ರೀಂ ಕೋರ್ಟ್ ಹೆಚ್ಚು ಅಧಿಕಾರ ಹೊಂದಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒನ್ ಅಗೇನ್ ಇಂಡಿಯನ್ ಪೊಲಿಟಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಜಸ್ಟಿಸ್ DY ಚಂದ್ರಚೂಡ, ಜಸ್ಟಿಸ್ NV ರಮಣ್, ಜಸ್ಟಿಸ್ ಅಶೋಕ್ ಭೂಷಣ್ ಮತ್ತು ಕೊನೆಯದಾಗಿ ಜಸ್ಟಿಸ್ S ಅಬ್ದುಲ್ ನಜೀರ್ ಅಂತ 4ರನ್ನು ಇಲ್ಲಿ ಆಯ್ಕೆಯಾಗಿ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಕೇಳ್ತಾ ಇದ್ದಾರೆ. ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ನಿಮಗೆಲ್ಲ ಗೊತ್ತಿರುವ ಹಾಗೆ NV ರಮಣ್ ಅವರು. ಓಕೆ, ಇವರಿಗೆ ರಿಲೇಟೆಡ್ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಮುಂಬರುವಂಥ ಎಕ್ಸಾಮ್ ಟಾರ್ಗೆಟ್ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗೋಣ. ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ನ್ಯಾಯಾಧೀಶರ ಸಂಖ್ಯೆ ಕೇಳ್ಬೋದು ನಿಮಗೆ. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ 34. ಅದರಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು, 33 ಜನ ಇತರೆ ನ್ಯಾಯಾಧೀಶರು ಇರ್ತಾರೆ. ಪ್ರೆಸೆಂಟ್ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ NV ರಮಣ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಸುಪ್ರೀಂ ಕೋರ್ಟ್ನ 48ನೇ ಮುಖ್ಯ ನ್ಯಾಯಾಧೀಶರು ಅನ್ನೋದು ವಿಶೇಷವಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೂಡ ಗೊತ್ತಿರಬೇಕು, HJ ಕಾನಿಯಾ ಅವರು. ಬೇಸಿಕ್ ಆಗಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಆಗ್ತಾ ಇದೆ. ಮತ್ತು ಇಲ್ಲಿ ಆರ್ಟಿಕಲ್ಸ್ ಬಗ್ಗೆ ನಾನು ಯಾವುದೂ ಜಾಸ್ತಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಮುಂಬರುವಂಥ ದಿನಗಳಲ್ಲಿ ಮತ್ತೆ ಅದರ ಬಗ್ಗೆ ಕ್ಲಾಸ್ ಮಾಡ್ತಾ ಹೋಗೋಣ. ಓಕೆ, ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಇತ್ತೀಚೆಗೆ ಬಂದಾಗ ಇನ್ನೊಂದು ಅಪ್ಡೇಟ್ ಆಗಿರಬೇಕು. ಪ್ರಸ್ತುತ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು ಅನ್ನೋದು ಕೂಡ ಗೊತ್ತಿರಬೇಕು. ಆಲ್ರೆಡಿ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಕಾಣಿಸ್ತಾ ಇದೆ ನಿಮಗೆ. ರಿತುರಾಜ್ ಅವಸ್ಥಿ ಅವರು ಕರ್ನಾಟಕದ ರಾಜ್ಯಪಾಲರಿಂದ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಪ್ರಸ್ತುತ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ರಿತುರಾಜ್ ಅವಸ್ಥಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಇನ್ಫಾರ್ಮೇಷನ್ ಕೂಡ ಮುಂಬರುವಂಥ ಎಕ್ಸಾಮ್ ದೃಷ್ಟಿಯಿಂದ ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸ್ತಾ ಇರೋದು. ನೆಕ್ಸ್ಟ್ ಒನ್, ರಾಜ್ಯಸಭೆಯ ಸದಸ್ಯರಾಗಲು ಅಭ್ಯರ್ಥಿಗೆ ಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಅಂತ. ಓಕೆ, 21, 25, 30, 35 ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ರಾಜ್ಯಸಭಾ ಸದಸ್ಯನಾಗಲಿಕ್ಕೆ ಎಷ್ಟು ವಯಸ್ಸಾಗಿರಬೇಕು ಮಿನಿಮಮ್ ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 30 ವರ್ಷ. ಓಕೆ, ಏಜ್ಗೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಕ್ಲಿಯರ್ ಆಗಿರಬೇಕು. ಅಂದರೆ ಯಾವ ಸದನಕ್ಕೆ ಸ್ಪರ್ಧೆ ಮಾಡಬೇಕಾದ್ರೆ, ಅಂದರೆ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ವಿಧಾನಸಭೆ, ವಿಧಾನ ಪರಿಷತ್ ಏನಿದಾವಲ್ವ, ಈ ಸದನಗಳ ಸದಸ್ಯನಾಗಲಿಕ್ಕೆ ಅಥವಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಕನಿಷ್ಠ ಎಷ್ಟು ವಯಸ್ಸಾಗಿರ್ಬೇಕಂತ ನಿಮ್ಗೆ ಕ್ಲಿಯರ್ ಆಗಿರಬೇಕು. ಮತ್ತು ಕೆಲವೊಂದು ಸಂವಿಧಾನಾತ್ಮಕ ಹುದ್ದೆಗಳು ಕೂಡ ಕ್ಲಿಯರ್ ಆಗಿರಬೇಕು. ಆ ಹುದ್ದೆ ಅಲಂಕರಿಸಲಿಕ್ಕೆ ಅಥವಾ ಆ ಹುದ್ದೆಗೆ ಚುನಾವಣೆ ನಡೆದರೆ ಆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಎಷ್ಟು ಮಿನಿಮಮ್ ಏಜ್ ನಿಮಗೆ ಆಗಿರಬೇಕಂತ. ಓಕೆ, ಬನ್ನಿ, ಒಂದು ಲಿಸ್ಟ್ ಕಾಣಿಸ್ತಾ ಇದೆ. ಅಂದರೆ ಕೆಲವೊಂದು ಸದನಗಳು ಕೊಟ್ಟಿದ್ದಾರೆ, 4 ಸದನಗಳು ಮತ್ತು ಕೆಲವೊಂದು ಸಂವಿಧಾನಾತ್ಮಕ ಹುದ್ದೆಗಳು. ಇಲ್ಲಿ ಕೆಲವೊಂದು ಹುದ್ದೆಗಳಿಗೆ ಗೊತ್ತುಪಡಿಸಿರುವಂಥ ಕನಿಷ್ಠ ವಯಸ್ಸು ನಿಮಗೆ ಕ್ಲಿಯರ್ ಆಗಿರಬೇಕು. ಸಾಕಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಸ್ಪೆಷಲಿ ಲೋಕಸಭೆ ಅಥವಾ ವಿಧಾನಸಭೆ, ಈ 2 ಸದನಗಳ ಸದಸ್ಯನಾಗಬೇಕಾದ್ರೆ ಅಥವಾ ಆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಮಿನಿಮಮ್ 25 ಇಯರ್ಸ್ ಏಜ್ ಆಗಿರಲೇಬೇಕು, ಕ್ಲಿಯರ್ ಆಗಿರಬೇಕು. ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ನ ಸದಸ್ಯನಾಗಬೇಕಾದ್ರೆ ಕನಿಷ್ಠ 30 ವರ್ಷ ವಯಸ್ಸು ಆಗಿರಲೇಬೇಕು. ಇನ್ನು ಸ್ಥಳೀಯ ಸಂಸ್ಥೆಗಳಂತ ಬಂದಾಗ ಗ್ರಾಮೀಣ ಆಗಿರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಈ ಗ್ರಾಮೀಣ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಕನಿಷ್ಠ 21 ವರ್ಷ ವಯಸ್ಸು ಆಗಿರಲೇಬೇಕು. ಇನ್ನು ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆಯುತ್ತಲ್ವ, ಆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಕನಿಷ್ಠ 35 ವರ್ಷ ವಯಸ್ಸಾಗಿರಲೇಬೇಕು. ರಾಜ್ಯಪಾಲರಾಗಿ ನೇಮಕ ಆಗಬೇಕಾದ್ರೆ ಕನಿಷ್ಠ 35 ವರ್ಷ ವಯಸ್ಸಾಗಿರಲೇಬೇಕು. ಇನ್ನು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಥವಾ ಮಂತ್ರಿಗಳಾಗಿ ನೇಮಕ ಆಗಬೇಕಾದ್ರೆ ಎಷ್ಟು ಕನಿಷ್ಠ ವಯಸ್ಸಾಗಿರಬೇಕು ಅಂತ ಕ್ವಶನ್ ಬಂದರೆ, ಸಂವಿಧಾನದಲ್ಲಿ ಪ್ರಧಾನಿ ಹುದ್ದೆಗಾಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಉಪ ಪ್ರಧಾನಿ, ಉಪಮುಖ್ಯಮಂತ್ರಿ ಅಥವಾ ಮಂತ್ರಿಗಳಿಗೆ ಯಾವುದೇ ಕನಿಷ್ಠ ವಯಸ್ಸನ್ನು ಗೊತ್ತುಪಡಿಸಿಲ್ಲ. ಆದರೆ ಇಲ್ಲಿ ನಾವು ಇದಕ್ಕೆ ಕನಿಷ್ಠ ವಯಸ್ಸು ಅಂತ ಕೇಳಿರೋದ್ರಿಂದ 25 ವರ್ಷ ವಯಸ್ಸು ಅಂತ ಗುರುತಿಸ್ಬೋದು ಆಪ್ಷನ್ಸಲ್ಲಿ ಇದ್ದಾಗ. ಆದರೆ ಸಂವಿಧಾನದಲ್ಲಿ ನಿರ್ದಿಷ್ಟವಾಗಿ ಗೊತ್ತುಪಡಿಸಿಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗಿರಬೇಕು. ಆಪ್ಷನ್ಸ್ ನೋಡಿ ನೀವು ಆನ್ಸರನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಆದರೆ 25 ವರ್ಷ ವಯಸ್ಸು ಕನಿಷ್ಠ ಅಂತ ನಾವು ಯಾವುದರ ಆಧಾರದ ಮೇಲೆ ಗುರುತಿಸ್ಬೋದು ಅಂತ ನೋಡ್ತಾ ಹೋದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಪ್ರಧಾನಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅವರು ತಮ್ಮ ಹುದ್ದೆಯಲ್ಲಿ ಮುಂದುವರಿಬೇಕಾದ್ರೆ ಅಥವಾ ಹುದ್ದೆನ ಅಲಂಕರಿಸಬೇಕಾದ್ರೆ ಅವರು ಶಾಸಕಾಂಗದ ಸದಸ್ಯರು ಆಗಿರಲೇಬೇಕು. ಆಗದೇ ಇದ್ದರೂ ಕೂಡ ಅವರು 6 ತಿಂಗಳ ಒಳಗಾಗಿ ಶಾಸಕಾಂಗದ ಸದಸ್ಯತ್ವವನ್ನು ಪಡೆದುಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಇದರ ಆಧಾರದ ಮೇಲೆ ಬಂದಾಗ ಪ್ರಧಾನಿ ಅಥವಾ ಕೇಂದ್ರ ಮಂತ್ರಿಗಳಂತ ಬಂದರೆ ಲೋಕಸಭೆ ಸದಸ್ಯರಿಗೆ
ಗೊತ್ತುಪಡಿಸಿರುವಂಥ ಕನಿಷ್ಠ ವಯಸ್ಸು 25 ಆಗಿದೆ. ಹಾಗಾಗಿ 25 ನಾವು ಕನಿಷ್ಠ ವಯಸ್ಸು ಅಂತ ಗುರುತಿಸ್ಬೋದಾಗಿದೆ. ರಾಜ್ಯ ಶಾಸಕಾಂಗದಲ್ಲಿ ಬಂದರೆ ವಿಧಾನಸಭೆಗೆ ಕನಿಷ್ಠ 25 ವರ್ಷ ವಯಸ್ಸು ಆಗಿರಲೇಬೇಕು ಅವರು ಸ್ಪರ್ಧೆ ಮಾಡಬೇಕಾದ್ರೆ ಅಥವಾ ಸದಸ್ಯರಾಗಬೇಕಾದ್ರೆ. ಹಾಗಾಗಿ ಇಲ್ಲೂ ಕೂಡ ಬಂದಾಗ ಮುಖ್ಯಮಂತ್ರಿ ಮತ್ತು ರಾಜ್ಯ ಮಂತ್ರಿಗಳಲ್ಲಿ ಬಂದಾಗ 25 ವರ್ಷ ವಯಸ್ಸು ಅಂತ ಗೊತ್ತುಪಡಿಸ್ಬೋದಾಗಿದೆ. ಆದರೆ ಆಪ್ಷನ್ಸನ್ನು ನೋಡಿ ನೀವು ಇದಕ್ಕೆ ಎಕ್ಸಾಕ್ಟ್ ಆಗಿ ಆನ್ಸರನ್ನು ಗುರುತಿಸಬೇಕಾಗತ್ತೆ. ನೆಕ್ಸ್ಟ್ GSTಗೆ ಸಂಬಂಧಿಸಿದ ತಿದ್ದುಪಡಿ ಯಾವುದು ಅಂತ ಕ್ವಶನ್ ಇದೆ. ಇತ್ತೀಚಿನ ದಿನದಲ್ಲಿ ಹೆಚ್ಚು ಕೇಳುವಂಥ ಪ್ರಶ್ನೆಗಳಲ್ಲಿ ಇದನ್ನು ಕೂಡ ಗುರುತಿಸಲಾಗುತ್ತೆ. 100, 101, 102, 103 ಯಾವ ತಿದ್ದುಪಡಿ GSTಗೆ ರಿಲೇಟೆಡ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 101ನೇ ತಿದ್ದುಪಡಿ GSTಗೆ ರಿಲೇಟೆಡ್ ಆಗಿರೋದು. ಇತ್ತೀಚಿನ ಕೆಲ ತಿದ್ದುಪಡಿಗಳ ಬಗ್ಗೆ ಗ್ಲಾನ್ಸ್ ಮಾಡೋಣ. ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ತಿದ್ದುಪಡಿಗಳ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಮತ್ತು ಮುಂಬರುವಂಥ ಕ್ಲಾಸಲ್ಲಿ ಬಂದಾಗ ಮತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಈ ಕ್ಲಾಸಲ್ಲಿ ನಾನು 101ರಿಂದ 105ರವರೆಗಿನ ತಿದ್ದುಪಡಿಗಳಾಗಿದ್ದಾವಲ್ವ ಅವನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಮೊದಲನೇದಾಗಿ 101ನೇ ತಿದ್ದುಪಡಿ ಕಾಯ್ದೆ GSTಗೆ ರಿಲೇಟೆಡ್ ಆಗಿರೋದು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ಗೆ ರಿಲೇಟೆಡ್ ಆಗಿರೋದು ಕ್ಲಿಯರ್ ಆಗಿರಬೇಕು. 102ನೇ ತಿದ್ದುಪಡಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದೆ. 103ನೇ ತಿದ್ದುಪಡಿ ಆಲ್ರೆಡಿ ಗೊತ್ತು ನಿಮಗೆ, ಎಕನಾಮಿಕ್ಲಿ ವೀಕರ್ ಸೆಕ್ಷನಲ್ಲಿ ಬರುವಂಥ ಅವರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಬಂದಾಗ 10% ಮೀಸಲಾತಿ ನೀಡುವಂಥದ್ದು. ಸ್ಪೆಷಲಿ ಮೀಸಲಾತಿ ಪಡೆಯದೇ ಇರುವಂತಹ ಆರ್ಥಿಕವಾಗಿ ಹಿಂದುಳಿದಿರುವಂಥ ಮೇಲ್ವರ್ಗದ ಜನರಿಗೆ 10% ಮೀಸಲಾತಿಯನ್ನು 103ನೇ ತಿದ್ದುಪಡಿ ಮೂಲಕ ಕಲ್ಪಿಸಿಕೊಡಲಾಗಿದೆ. 104ನೇ ತಿದ್ದುಪಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮೀಸಲಾತಿಯನ್ನು 2030ರವರೆಗೆ ಅಂದರೆ ಮುಂದಿನ 10 ವರ್ಷಗಳವರೆಗೆ ಮುಂದುವರಿಸಲಾಗಿದೆ. ಈ 105ನೇ ತಿದ್ದುಪಡಿ ಇತ್ತೀಚೆಗೆ ಆಗಿರೋದು, ಮುಂಬರುವಂಥ ಎಕ್ಸಾಮಲ್ಲಿ ಹೆಚ್ಚು ಫೋಕಸ್ ಮಾಡುವಂಥ ಪಾಸಿಬಿಲಿಟಿ ಇದೆ ಇದರ ಮೇಲೆ. 127ನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಇದಕ್ಕಾಗಿ ಮಂಡಿಸಲಾಗಿತ್ತು. ಇಲ್ಲಿ ನೋಡಿದ್ರೆ ಮತ್ತೆ ಕನ್ಫ್ಯೂಷನ್ ಆಗಬಾರ್ದು. 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅದು. ಈ ತಿದ್ದುಪಡಿಗಾಗಿ 127ನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗಿತ್ತು. ಮಸೂದೆ ಅಂದರೆ ಕಾಯ್ದೆ ಆಗೋದಕ್ಕಿಂತ ಮುಂಚೆ ಮಂಡಿಸೋದು. ರಾಷ್ಟ್ರಪತಿ ಸಹಿ ಆದ ನಂತರ ಅದಕ್ಕೆ ಕಾಯ್ದೆ ಅಂತ ಕರಿತೇವೆ. ಎಲ್ಲ ಮಸೂದೆಗಳು ಕಾಯ್ದೆಯಾಗಿ ಜಾರಿಗೆ ಬರೋದಿಲ್ಲ. ಕೆಲವೊಂದು ಅಲ್ಲಿ ಅಂಗೀಕಾರ ಆಗಲಿಕ್ಕಿಲ್ಲ ಸದನದಲ್ಲಿ, ಕ್ಲಿಯರ್ ಆಗಿರಬೇಕು. ಮತ್ತು ಕೆಲವೊಂದರ ಮೇಲೆ ವಿಟೋ ಪವರ್ ಕೂಡ ಚಲಾಯಿಸ್ಬೋದು. ಈ ರೀತಿ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಕಾಯ್ದೆ ಮತ್ತು ಮಸೂದೆ ಆ ನಂಬರ್ಸಲ್ಲಿ ವ್ಯತ್ಯಾಸ ಇರೋದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. 127ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡಿಸಲಾಗಿತ್ತು. ಈ ತಿದ್ದುಪಡಿ ಕಾಯ್ದೆ ವಿಶೇಷತೆ ಏನಂದರೆ, ಈ ತಿದ್ದುಪಡಿಯ ಪ್ರಕಾರ ರಾಜ್ಯಗಳು ಸಹ ತಮ್ಮದೇ ಆದಂಥ ಒಂದು OBC ಪಟ್ಟಿಯನ್ನು ಸಿದ್ಧಪಡಿಸಬಹುದಾಗಿದೆ. ಇಷ್ಟು ಇನ್ಫಾರ್ಮೇಷನ್ ಬೇಸಿಕ್ಕಾಗಿ ನಿಮಗೆ ಕ್ಲಿಯರ್ ಆಗಿರಲೇಬೇಕು. ಓಕೆ, ಇದಿಷ್ಟು ಕೆಲವೊಂದು ಪ್ರಶ್ನೆಗಳ ಚರ್ಚೆ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.